Good morning, dear students. How are you? So hope you are well and fine. Stay at home and stay safe. So in this class we are going to discuss other important and very interesting questions of the chemical bonding and molecular structure topic. Okay, so the next question is the dipole moment of ortho, para and meta dichlorobenzene will be ಇನ್ ದ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಫಸ್ಟ್ ಏನು ತಿಳ್ಕೊಬೇಕು ಅಂತಂದರೆ ವಾಟ್ ಈಸ್ ಡೈಪೋಲ್ ಮೂಮೆಂಟ್. ಸೊ ಡೈಪೋಲ್ ಮೂಮೆಂಟ್ ಆಸ್ ಯು ನೋ ದಟ್ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಆ್ಯಂಡ್ ಎ ಡಿಸ್ಟೆನ್ಸ್. ಓಕೆ, ಚಾರ್ಜ್ ಮತ್ತು ಡಿಸ್ಟೆನ್ಸ್ಗಳ ಪ್ರಾಡಕ್ಟನ್ನು ಏನಂತ ಕರಿತೀವಿ, ದಟ್ ಈಸ್ ಕ್ಯೂ ಇಂಟು ಡಿ. ಡಿ ಮೀನ್ಸ್ ವಾಟ್? ಡಿಸ್ಟೆನ್ಸ್ ಆ್ಯಂಡ್ ಕ್ಯೂ ಈಸ್ ವಾಟ್? ಚಾರ್ಜ್. ಸೊ ಕ್ಯೂ ಈಸ್ ಚಾರ್ಜ್ ಆ್ಯಂಡ್ ಡಿ ಈಸ್ ಡಿಸ್ಟೆನ್ಸ್. ಸೊ ಅಲ್ಲಿ ಕೊಟ್ಟಿರೋಂಥ ಒಂದು ಮಾಲಿಕ್ಯೂಲ್ನ ಇದನ್ನು ಚೂರು ನೋಡಿ, ಡೈಪೋಲ್ ಮೂಮೆಂಟ್ ಆಫ್ ಆರ್ಥೋ, ಪ್ಯಾರಾ ಆ್ಯಂಡ್ ಮೆಟಾ ಡೈಕ್ಲೋರೋಬೆನ್ಝೀನ್ ಅಂತ ಹೇಳಿದ್ದಾರೆ. ಸೊ ರೈಟ್ ಡೌನ್ ಫಸ್ಟ್ ಆರ್ಥೋ ಡೈಕ್ಲೋರೋಬೆನ್ಝೀನ್. ಸೊ ಬೆನ್ಝಿನ್ ರಿಂಗ್, ದಟ್ ಈಸ್ ಆರ್ಥೋ, ನಥಿಂಗ್ ಬಟ್ ದಿಸ್ ಇಸ್ ದ ಆರ್ಥೋ ಪೊಸಿಷನ್, ಆರ್ಥೋ ಡೈಕ್ಲೋರೋಬೆನ್ಝೀನ್, and then meta dichlorobenzene, that is meta dichlorobenzene, nothing but this. If it is ortho, then this is well, this is meta dichlorobenzene, then this will be para dichlorobenzene. This will be what? Para dichlorobenzene. Ortho dichlorobenzene, para dichlorobenzene, meta dichlorobenzene, and this is what? Para dichlorobenzene. So ortho dichlorobenzene alli ಜಾಸ್ತಿ ಡೈಪೋಲ್ ಮೂಮೆಂಟ್ ಇರುತ್ತಾ ಅಥವಾ ಅದು ಆರ್ಡ್ರಲ್ಲಿ ಕೇಳಿದ್ದಾರೆ ಅವರು. ಫಸ್ಟ್ ಲುಕ್ ಇಟ್ ದೇರ್ ಆಪ್ಷನ್. ಫಸ್ಟ್ ಆಪ್ಷನ್ ಈಸ್ ಆರ್ಥೋ ಈಸ್ ಗ್ರೇಟರ್ ದೆನ್ ಪ್ಯಾರಾ, ಪ್ಯಾರಾ ಈಸ್ ಗ್ರೇಟರ್ ದೆನ್ ಮೆಟಾ. Then option B, para is greater than ortho, ortho is greater than meta. Then third one is meta is greater than ortho, ortho is greater than para, and fourth one is ortho is greater than meta and meta is greater than para ಅಂತ ಹೇಳಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ತುಂಬ ಸಿಂಪಲ್ ಟೆಕ್ನಿಕ್ಗಳನ್ನು ನೆನ್ಪಿಟ್ಕೋಬೇಕು. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಡೈಪೋಲ್ ಮೂಮೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್, ನಥಿಂಗ್ ಬಟ್ ಆಟೋಮಿಕ್ ಸೈಜ್ ಒಂದು. And second one is dipole moment is inversely proportional to bond angle. That is what dipole moment, ನಾನು ಅದನ್ನು ಡೈಪಿ ಅಂತ ಬರಿತೀನಿ ಸುಮ್ಮನೆ, ಡಿಸ್ಪ್ಲೇ ಫೋಟೋ ಅಲ್ಲ. ಮತ್ತು dipole moment is inversely proportional to atomic size. What is that? It is inversely proportional to atomic size. And same thing, dipole moment is inversely proportional to bond angle. ಮೇ ಬಿ ಇದನ್ನು ನಾವು ಹೇಗೆ ಬರ್ಕೋಬಹುದು ಅಂದರೆ 1/θ ಅಂತ ಬರಿಬಹುದು. ಸೊ ವಾಟ್ ಇಸ್ ದಟ್? ಡೈಪೋಲ್ ಮೂಮೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆ್ಯಂಗಲ್. ಸೊ ಇಲ್ಲಿ ನಾವೇನು ನೋಡಬೇಕು ಅಂದರೆ ಡಿಸ್ಟೆನ್ಸ್ ಕಡಿಮೆ ಆದ ಹಾಗೆ ಡೈಪೋಲ್ ಮೂಮೆಂಟ್ಗಳ ವ್ಯಾಲ್ಯೂ ಕೂಡ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ಡಿಸ್ಟೆನ್ಸ್ ಕಡಿಮೆ ಆದ ಹಾಗೆ ಡೈಪೋಲ್ ಮೂಮೆಂಟ್ ಜಾಸ್ತಿ. ಸೊ ಇಲ್ಲಿ ಡಿಸ್ಟೆನ್ಸ್ ನಥಿಂಗ್ ಬಟ್ ವಾಟ್? ಆಟೋಮಿಕ್ ಸೈಜ್. ಆಟೋಮಿಕ್ ಸೈಜ್ ಕಮ್ಮಿ ಆದ ಹಾಗೆ ಅಥವಾ ಬಾಂಡ್ ಲೆಂತ್ ಅನ್ನೋದು ಕಡಿಮೆ ಆದ ಹಾಗೆ ಆಟೋಮೆಟಿಕ್ ಆಗಿ ಡೈಪೋಲ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಒಂದು ಈ ಥರ ಮಾಲಿಕ್ಯೂಲ್ ಬಂದಾಗ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇದೆಯೋ ಅಥವಾ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ನೋಡ್ಬೇಕು. ವಾಟ್ ಈಸ್ ಸಿಮೆಟ್ರಿಕಲ್? ನಾವು ಲುಕ್ ಅಟ್ ಹಿಯರ್. ಈ ಮಾಲಿಕ್ಯೂಲ್ನ ನಾವು ಇಲ್ಲಿಂದ ಇದ್ರ ಮೂಲಕ ಪಾಸ್ ಮಾಡಿದ್ರೆ, ನಥಿಂಗ್ ಬಟ್ ಈ ಮಾಲಿಕ್ಯೂಲ್ನ ಕಟ್ ಮಾಡಿದ್ರೆ ಅಂತ ಸಿಮೆಟ್ರಿಕಲ್, ಈ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಪಾಸ್ ಆದರೆ ಸೊ ಎರಡು ಪೋರ್ಷನ್ ಬರುತ್ತೆ, isn't it? So this is what Cl group and this is Cl group. ಇದು ಒಂದು ತರೀಕ. ಅಂದರೆ ಏನರ್ಥ, ಇಲ್ಲಿ Cl ಗ್ರೂಪ್, ಇಲ್ಲಿ Cl ಗ್ರೂಪ್ ಬರ್ತಿದೆ ಅಂದರೆ ದಿಸ್ ಇಸ್ ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇದೆ ಅಂತಂದರೆ ನಿಮಗೆ ಯೂಶಲಿ ಗೊತ್ತಿದೆ, ಅದು ಡೈಪೋಲ್ ಮೂಮೆಂಟ್ ಯಾವಾಗಲೂ ಝೀರೋನ ಎಕ್ಸಿಬಿಟ್ ಮಾಡುತ್ತೆ. ಇದು ಇನ್ನೊಂದು ಫಾರ್ಮಲ್ಲಿ ಕಲಿಯೋದಾದರೆ ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಸೊ ಎಲೆಕ್ಟ್ರೋನೆಗೆಟಿವ್ ನಥಿಂಗ್ ಬಟ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಏನಾಗಿರುತ್ತೆ? ಕ್ಲೋರೋ ಗ್ರೂಪ್ ಕಡೆ ಹೋಗುತ್ತೆ. ಇಲ್ಲೂ ಕೂಡ ಡೈರೆಕ್ಷನ್ ಏನಾಗುತ್ತೆ? ಕ್ಲೋರೋ ಗ್ರೂಪ್ ಬರುತ್ತೆ. ಸೊ ಎರಡೂ ಡೈಪೋಲ್ ಮೂಮೆಂಟ್ಗಳ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ನೆಟ್ ವೆಕ್ಟರ್ ಕ್ವಾಂಟಿಟಿ ಏನಂತ ಹೇಳ್ತೀವಿ. ಎರಡೂ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಹೋಗ್ತಿದೆ ಅಂತ ಅಂದರೆ ವಾಟ್ ವಿಲ್ ಬಿ ದ ಡೈಪೋಲ್ ಮೂಮೆಂಟ್? ಆಬ್ವಿಯಸ್ಲಿ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಇಲ್ಲಿ? ಝೀರೋ. ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಯಾವ ಮಾಲಿಕ್ಯೂಲ್ ಎಕ್ಸಾಂಪಲ್ ಕೊಟ್ಟಿದ್ದೆ? ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರಿಬೇಕಾದ್ರೆ ಏನು ಬರೆದಿದ್ವಿ? ಈ ಥರ ಆಕ್ಸಿಜನನ್ನು ಬರಿಬೇಕಾದ್ರೆ ಈ ಥರ ಡೈರೆಕ್ಷನ್ ಬರ್ದಿದ್ವಿ ತಾನೆ. ಅಂದರೆ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ಆಕ್ಸಿಜನ್ ಅಂತ ಹೇಳಿದ್ವಿ. ಸೊ ಈ ಥರ ಆಪೋಸಿಟ್ ಡೈರೆಕ್ಷನ್ ಬಂದಾಗ ಅವುಗಳ ಡೈಪೋಲ್ ಮೂಮೆಂಟ್, ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ದೆನ್ ಕಮ್ ಟು ದಿಸ್ ಒನ್, ಮೆಟಾ ಡೈಕ್ಲೋರೋಬೆನ್ಝೀನ್. ಮೆಟಾ ಡೈಕ್ಲೋರೋಬೆನ್ಝೀನಿಗೂ ಪ್ಯಾರಾ ಡೈಕ್ಲೋರೋಬೆನ್ಝೀನಿಗೆ ಕಂಪೇರ್ ಮಾಡಿದಾಗ ಮೆಟಾ ಡೈಕ್ಲೋರೋಬೆನ್ಝೀನ್ ಇಟ್ಸ್ ಕ್ವೈಟ್
ಡೈಪೋಲ್ ಮೂಮೆಂಟ್ನ ಎಕ್ಸಿಬಿಟ್ ಮಾಡುವಂಥ ಮಾಲಿಕ್ಯೂಲ್ ಆಗಿರುತ್ತೆ. ಅದೇ ಪ್ಯಾರಾಡೈಕ್ಲೋರೋಬೆನ್ಸಿನಲ್ಲಿ ಏನಾಗಿರುತ್ತೆ, ಡೈಪೋಲ್ ಮೂಮೆಂಟ್ ಅನ್ನೋದು ಇರೋದಿಲ್ಲ. ಈಗ ಆಪ್ಷನಲ್ಲಿ ನೀವೇನು ಹುಡುಕ್ಬೇಕು ಅಂದರೆ ಮೆಟಾಡೈಕ್ಲೋರೋಬೆನ್ಸಿನ್ ಇಸ್ ಗ್ರೇಟರ್ ದೆನ್ ಪ್ಯಾರಾಡೈಕ್ಲೋರೋಬೆನ್ಸಿನ್ ಅಂತ ಹುಡುಕ್ಬೇಕು. ಆಪ್ಷನ್ ನೋಡಿ ಅಲ್ಲಿ ಎಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ಎನಲ್ಲಿ ಪಿ ಇಸ್ ಗ್ರೇಟರ್ ದೆನ್ ಎಮ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದು 0 ಇದೆ, ಇದು ಆಗೋದಿಲ್ಲ. ಆಪ್ಷನ್ ಬಿ ನಲ್ಲಿ ನೋಡಿ ಆರ್ಥೋ ಗ್ರೇಟರ್ ದೆನ್ ಮೆಟಾ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ಆರ್ಥೋ ಗ್ರೇಟರ್ ದೆನ್ ಪ್ಯಾರಾ ಅಂತ ಕೊಟ್ಟಿದ್ದಾರೆ. ಮೆಟಾ ಇಸ್ ಗ್ರೇಟರ್ ದೆನ್ ಆರ್ಥೋ ಅಂತ ಕೊಟ್ಟಿದ್ದಾರೆ. ಬಟ್ ಆಪ್ಷನ್ ಡಿ ನಲ್ಲಿ ನೋಡಿ ಮೆಟಾ ಇಸ್ ಗ್ರೇಟರ್ ದೆನ್ ಪ್ಯಾರಾ ಅಂತ ಕೊಟ್ಟಿದ್ದಾರೆ. ಅಂದರೆ ದಿಸ್ ವಿಲ್ ಬಿ ಗ್ರೇಟರ್ ದೆನ್ ದಿಸ್ ಒನ್. ಸೊ ವಾಟ್ ಅಬೌಟ್ ದಿಸ್ ಒನ್? ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಗ್ರೂಪ್ ಏನಿದೆ ತುಂಬ ಕಮ್ಮಿ ಇದೆ. ಸೊ ಡಿಸ್ಟೆನ್ಸ್ ಕಮ್ಮಿ ಇದ್ದ ಹಾಗೆ ನಥಿಂಗ್ ಬಟ್ ಆಟೋಮಿಕ್ ಸೈಜ್ ಡಿಸ್ಟೆನ್ಸ್ ಕಮ್ಮಿ ಆದ ಹಾಗೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈಪೋಲ್ ಮೂಮೆಂಟ್. ಡಿಸ್ಟೆನ್ಸ್ ಕಮ್ಮಿ ಆದ ಹಾಗೆ ಡೈಪೋಲ್ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೂ ಡಿಸ್ಟೆನ್ಸ್ನ ಕಂಪೇರ್ ಮಾಡಿ, ಇಲ್ಲಿ ಡಿಸ್ಟೆನ್ಸ್ ಏನಾಗಿದೆ, ಜಾಸ್ತಿ ಇದೆ, ಇಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್ 60 ಡಿಗ್ರಿ ಆ್ಯಂಡ್ ದಿಸ್ ಇಸ್ 120 ಡಿಗ್ರಿ ಆ್ಯಂಡ್ ದಿಸ್ ಇಸ್ 180 ಡಿಗ್ರಿ. ನಿಮಗೆ ನಾನು ಇನ್ನೊಂದು ಹೇಳಿದೆ, ಬಾಂಡ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈಪೋಲ್ ಮೂಮೆಂಟ್. ಇಟ್ ಮೀನ್ಸ್ ವಾಟ್, ಇಫ್ ಅ ಮಾಲಿಕ್ಯೂಲ್ ಶೋಸ್ ಬಾಂಡ್ ಆ್ಯಂಗಲ್ ಮೋರ್ ಹೈಯರ್ ಬಾಂಡ್ ಆ್ಯಂಗಲನ್ನು ತೋರಿಸ್ತಿದೆ ಅಂತಂದರೆ ಅದಕ್ಕೆ ಡೈಪೋಲ್ ಮೂಮೆಂಟ್ ಯಾವಾಗಲೂ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಕಮ್ಮಿ ಬಾಂಡ್ ಆ್ಯಂಗಲನ್ನು ತೋರಿಸ್ತಿದೆ ಅಂದರೆ ಡೈಪೋಲ್ ಮೂಮೆಂಟ್ ಅಬ್ವಿಯಸ್ಲಿ ಅದಕ್ಕೆ ಜಾಸ್ತಿ ಇರ್ತಾ ಹೋಗುತ್ತೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಆರ್ಥೋ ಡೈಕ್ಲೋರೋಬೆನ್ಸಿನ್ ಶೋಸ್ 60 ಡಿಗ್ರಿ. ಓಕೆ, ಟೀಟಾ ಎಷ್ಟಿದೆ ಇದು ಅಂದರೆ ಬಾಂಡ್ ಆ್ಯಂಗಲ್ ಎಷ್ಟಿದೆ, 60 ಡಿಗ್ರಿ. 60 ಡಿಗ್ರಿ, 120 ಡಿಗ್ರಿ, 180 ಡಿಗ್ರಿ. ಹಾಗಾದರೆ ಇದಕ್ಕೆ ಬಾಂಡ್ ಆ್ಯಂಗಲ್ ಕಡಿಮೆ ಇರೋದ್ರಿಂದ ಡೈಪೋಲ್ ಮೂಮೆಂಟ್ ಇದಕ್ಕೆ ಜಾಸ್ತಿ. ದಟ್ಸ್ ವೈ ಆರ್ಥೋಡೈಕ್ಲೋರೋಬೆನ್ಸಿನ್ is greater than metadichlorobenzene. Metadichlorobenzene is greater than paradichlorobenzene. So option ಯಾವುದು ಕರೆಕ್ಟ್ ಆಗಿರುತ್ತೆ? ಆಪ್ಷನ್ ಡಿ is the right answer. That is ortho is greater than meta, meta is greater than para. ಸೊ ನೋಡಿ, ಈ ಥರ ಕ್ವಶನ್ಸ್ ಬಂದಾಗ ನೀವು ಫಸ್ಟ್ ತಲೆಯಲ್ಲಿರಬೇಕು, ಈ ಎರಡು ಕಾನ್ಸೆಪ್ಟನ್ನು ತಲೆ ಹಾಕೋಬೇಕು. ದೆನ್ ಡಿಸ್ಟೆನ್ಸ್ ಬಗ್ಗೆನೂ ನಿಮಗೆ ಐಡಿಯಾ ಇರಬೇಕು. ಕ್ಲಿಯರ್ ಇದೆ? ಸೊ ಇದೇ ಥರ ನೀವು ಸುಮ್ಮನೆ ಹೀಗೆ ನೋಡ್ತಾ ಹೋದರೆ HF ಮಾಲಿಕ್ಯೂಲ್, HCl ಮಾಲಿಕ್ಯೂಲ್, HBr ಮಾಲಿಕ್ಯೂಲ್, HI ಮಾಲಿಕ್ಯೂಲ್. ಓಕೆ, ವಾಟ್ ಆರ್ ದೋಸ್? HF, HCl, HBr, HI. ಸೊ ಫಸ್ಟ್ ಒನ್ ಈಸ್ HF, HCl, HBr ಆ್ಯಂಡ್ HI ಮಾಲಿಕ್ಯೂಲ್. ಈ 4 ಮಾಲಿಕ್ಯೂಲ್ಸಲ್ಲಿ ಡೈಪೋಲ್ ಮೂಮೆಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಮ್ಮಿ ಇರುತ್ತೆ ಹೇಳ್ಬೋದಾ? ಸೊ ಡೈಪೋಲ್ ಮೂಮೆಂಟ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ನೋಡಿ, ಡಿಸ್ಟೆನ್ಸ್ ಅಂತ ನಾನು ಹೇಳಿದೆ. ದಟ್ ಈಸ್ ವಾಟ್ ಡೈಪೋಲ್ ಮೂಮೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಟೋಮಿಕ್ ಸೈಜ್ ಅಥವಾ ಡಿಸ್ಟೆನ್ಸ್ ಅಂತಲೂ ಹೇಳ್ಬೋದು, ಅಥವಾ ಬಾಂಡ್ ಲೆಂತ್ ಅಂತ ಅನ್ನೋರು ಹೇಳ್ಬೋದು. ಬಾಂಡ್ ಲೆಂತ್ ಅಥವಾ ಆಟೋಮಿಕ್ ಸೈಜ್ ಕಮ್ಮಿ ಇದ್ದ ಹಾಗೆ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಟ್ ಈಸ್ ಇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಅಂತಲೂ ಹೇಳ್ಬೋದು. ಬಿಕಾಸ್ ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ವಾಟ್, ಅಯೋಡಿನ್. ಕ್ಲಿಯರ್ ಇದೆ? ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಅಯೋಡಿನ್. ಡೌನ್ ದ ಗ್ರೂಪ್ ಆಟೋಮಿಕ್ ಸೈಜ್ ಇನ್ಕ್ರೀಸಸ್ ಬಿಕಾಸ್ ನಂಬರ್ ಆಫ್ ಶೆಲ್ಸ್ಗಳು ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಡೌನ್ ದ ಗ್ರೂಪ್ ನಾವು ಬರ್ತಾ ಹೋದ ಹಾಗೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಡೈಪೋಲ್ ಮೂಮೆಂಟ್ ಏನಾಗಬೇಕು, ಇನ್ವರ್ಸ್ ಆಗಿರಬೇಕು. ನಥಿಂಗ್ ಬಟ್ HIಗೆ ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ಡೈಪೋಲ್ ಮೂಮೆಂಟ್ ಕಮ್ಮಿ. ಹಾಗಾದರೆ HFಗೆ ಡೈಪೋಲ್ ಮೂಮೆಂಟ್ ಯಾವಾಗಲೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡೈಪೋಲ್ ಮೂಮೆಂಟ್ ಆಫ್ HF is, that is 1.92. 1.92 D, nothing but what? D ಅಂದರೆ ಏನು, ಡಿಬೈ. ಸೊ 1 ಡಿಬೈ is equal to 3.33564 into 10 to the power of -30 ಕೂಲಮ್ ಮೀಟರ್ ಆಗಿರುತ್ತೆ. ದೆನ್ HClಗೆ 1.01 ಆಗಿರುತ್ತೆ ಡೈಪೋಲ್ ಮೂಮೆಂಟ್. ಯೂನಿಟ್ ಏನಾಗಿರುತ್ತೆ, ಡಿಬೈ ಯೂನಿಟ್ ಆಗಿರುತ್ತೆ. ಆ್ಯಂಡ್ ದೆನ್ HBrಗೆ 0.79 ಆಗಿರುತ್ತೆ. HBrಗೆ ಎಷ್ಟಾಗಿರುತ್ತೆ, 0.79. ಆ್ಯಂಡ್ ದೆನ್ HIಗೆ 0.38. Dear students, remember one thing, 1.92, 1.01, 0.79, 0.38, nothing but ಬರ್ತಾ ಡೈಪೋಲ್ ಮೂಮೆಂಟ್ ಏನಾಗ್ತಿದೆ, ಕಮ್ಮಿ ಆಗ್ತಿದೆ. ಬಟ್ ಬಾಂಡ್ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಪೋಲ್ ಮೂಮೆಂಟ್ ಅಂತ ಹೇಳ್ಬೋದಾ ಇಲ್ವಾ? ಹೇಳ್ಬೋದು. ಯಾಕೆ ಹೇಳಿ? HF ಅಂತ ಬಂದಾಗ ಫ್ಲೋರಿನಿಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಸೊ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ. ಅದೇ HIಗೆ ಅಂತ ಬಂದಾಗ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೆ ಕಂಪೇರ್ ಟು
ಫ್ಲೋರಿನ್ ನಾನು ಹೇಳ್ತಾ ಇದ್ದೀನಿ, ಕಂಪೇರ್ ಮಾಡಿದಾಗ 0.38 ಇರುತ್ತೆ, ನಥಿಂಗ್ ಬಟ್ 1.9 to 0.380 ಕಂಪ್ಯಾರಿಸನ್ ಮಾಡಿದ್ರೆ ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ದಟ್ಸ್ ವೈ ಆ ಗ್ರೂಪ್ ಕಂಪ್ಲೀಟ್ ಗ್ರೂಪ್ ಅಂತ ತಗೊಂಡಾಗ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಚೂರು ಕಾನ್ಸಂಟ್ರೇಷನ್ ಮಾಡೋದನ್ನು ಕಲಿಬೇಕು. ಒಂದ್ಸಲ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಓಕೆ, ಸೊ ನೆಕ್ಸ್ಟ್ ಇದೇ ಥರ ಕ್ವಶನ್ಸನ್ನು ಇನ್ನೊಂದು ಫಾರ್ಮಲ್ಲಿ ಕೇಳ್ತಾರೆ. ಏನು ಕೇಳ್ಬೋದು, ಡೈಕ್ಲೋರೋಬೆನ್ಸಿನ್, ಲುಕ್ ಅಟ್ ಹಿಯರ್, OH NO2 ನೈಟ್ರೋಫಿನಾಲ್ ಅಂತ ಕರಿತೀವಿ. ದೆನ್ ದಿಸ್ ಇಸ್ ವಾಟ್ dichlorobenzene, orthodichlorobenzene. Next third one is CH3, maybe ಇಲ್ಲಿ CH3 group ಅನ್ನು ತಗೊಳ್ಳಿ. Okay, so which one is shows ಮೋಸ್ಟ್ ಡೈಪೋಲ್ ಮೂಮೆಂಟ್, ತುಂಬ ಡೈಪೋಲ್ ಮೂಮೆಂಟ್ ಅನ್ನು ಜಾಸ್ತಿ ತೋರಿಸೋದು, ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್ ಅನ್ನು ಯಾವ್ದು ತೋರಿಸುತ್ತೆ ಅಂತ ಕೇಳ್ತಾರೆ. ಸೊ ಅರೇಂಜ್ ದೀಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೊಡ್ತಾರೆ. ಸೊ ನಾವು ಲೆಟ್ ಇಟ್ ಬಿ ದಿಸ್ ಇಸ್ 1 and this is 2 and this is 3, 1 2 and 3. ಸೊ ಆಸ್ ಯು ನೋ ದಟ್ ಡೈಕ್ಲೋರೋಬೆನ್ಸಿನಲ್ಲಿ ನಿಮಗೆ ಗೊತ್ತಿದೆ ಬಾಂಡ್ ಆ್ಯಂಗಲ್ ಇಲ್ಲಿ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ, 60 ಡಿಗ್ರಿ, ಕರೆಕ್ಟ್. ಟೀಟಾ ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ. ನೋಡಿ ಇಲ್ಲಿ CH3 ಗ್ರೂಪ್ ಇದೆ, ಇಲ್ಲಿ OH ಗ್ರೂಪ್ NO2 ಗ್ರೂಪ್ ಇದೆ. ಈ ಥರ ಮಾಲಿಕ್ಯೂಲ್ಸ್ಗಳನ್ನು ಕೊಟ್ಟಾಗ ನಿಮಗೆ ಸ್ವಲ್ಪ ಕಾನ್ಸಿಯಸ್ ಆಗಿರಬೇಕಾಗಿರುತ್ತೆ ಕ್ವಶನ್ ಮೇಲೆ. ಏನಂದರೆ ಇಲ್ಲಿ OH ಗ್ರೂಪಲ್ಲಿರುವಂಥ ಹೈಡ್ರೋಜನ್ ನೈಟ್ರೋಜನಲ್ಲಿರುವಂಥ ಒಂದು ಆಕ್ಸಿಜನ್ ಜೊತೆಗೆ ಏನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ, ಹೈಡ್ರೋಜನ್ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಹೈಡ್ರೋಜನ್ ಬಾಂಡನ್ನು ಫಾರ್ಮೇಷನ್ ಮಾಡಿಕೊಂಡಾಗ ಅಲ್ಲಿ ಬಾಂಡ್ ಆ್ಯಂಗಲ್ ಅನ್ನೋದು ಲೆಸ್ ದ್ಯಾನ್ 60 ಡಿಗ್ರಿ ಇರುತ್ತೆ. ಲೆಸ್ ದ್ಯಾನ್ 60 ಡಿಗ್ರಿ, ಲೆಸ್ ದ್ಯಾನ್ 60 ಡಿಗ್ರಿ ನಥಿಂಗ್ ಬಟ್ ಬಾಂಡ್ ಆ್ಯಂಗಲ್ ಈಸ್ ಲೆಸ್ ದೆನ್ ಡೈಪೋಲ್ ಮೂಮೆಂಟ್ ಮೋರ್. ಅಬ್ವಿಯಸ್ಲಿ ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಾನು ಆಗ್ಲೇ ಹೇಳಿದ್ದೆ ಏನು, ಡೈಪೋಲ್ ಮೂಮೆಂಟ್, ದಟ್ ಈಸ್ ಡೈಪೋಲ್ ಮೂಮೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೀಟಾ. ಟೀಟಾ ನಥಿಂಗ್ ಬಟ್ ಬಾಂಡ್ ಆ್ಯಂಗಲ್. ಸೊ ಬಾಂಡ್ ಆ್ಯಂಗಲ್ ನೋಡಿ ಇಲ್ಲಿ 60 ಡಿಗ್ರಿ, ಲೆಸ್ ದೆನ್ 60 ಡಿಗ್ರಿ ಅಂತ ಅಂದಾಗ ಬಾಂಡ್ ಆ್ಯಂಗಲ್ ಕಡಿಮೆ ಆಗ್ತಿದೆ, ಡೈಪೋಲ್ ಮೂಮೆಂಟ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಗ್ರೂಪ್ ಈಸ್ ಗ್ರೇಟರ್ ದೆನ್ ಡೈಪೋಲ್ ಮೂಮೆಂಟ್ ಆಫ್ ಆರ್ಥೋಡೈಕ್ಲೋರೋಬೆನ್ಸಿನ್. ಯಾಕೆ, ಬಿಕಾಸ್ ದಿಸ್ ಇಸ್ 60 ಡಿಗ್ರಿ, ದಿಸ್ ಇಸ್ ಲೆಸ್ ದೆನ್ 60 ಡಿಗ್ರಿ, ಇಸಂಟ್ ಇಟ್. ಸೊ ನೆಕ್ಸ್ಟ್ ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಗ್ರೂಪ್, ಈ ಗ್ರೂಪಿಗೆ ಬಂದಾಗ ರಿಮೆಂಬರ್ ಒನ್ ಥಿಂಗ್, ಬೋತ್ ಆರ್ CH3 ಗ್ರೂಪ್. ಹಾಗಾದ್ರೆ ಇದಕ್ಕೂ ಕಂಪೇರ್ ಮಾಡಬೇಕಾದ್ರೆ ನೋಡಿ, CH3ನಲ್ಲಿರುವಂತಹ Cಗೂ ಇಲ್ಲಿ Clಗೂ ಡಿಫ್ರೆನ್ಸ್ ಇದೆ. Cl ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ C. ನಿಮಗೆ ನಾನು ಹೇಳಿದೆ ಎಲೆಕ್ಟ್ರೋನೆಗೆಟಿವ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್, ಡೈಪೋಲ್ ಮೂಮೆಂಟ್. ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಪೋಲ್ ಮೂಮೆಂಟ್, ನಥಿಂಗ್ ಬಟ್ Cl ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ವಾಟ್, ಕಾರ್ಬನ್. ದಟ್ಸ್ ವೈ ದಿಸ್ ಗ್ರೂಪ್ ಈಸ್ ಹೈಲಿ ಡೈಪೋಲ್ಡ್ ಮಾಲಿಕ್ಯೂಲ್ ದ್ಯಾನ್ ದಿಸ್ ಒನ್. ಸೊ ಹಾಗಾದರೆ ಸೊ ಇಲ್ಲಿ ಕೊಟ್ಟಾಗ ಆಪ್ಷನ್ ಏನಾಗಿರಬೇಕು, 1 ಈಸ್ ಗ್ರೇಟರ್ ದೆನ್ 2, ದಟ್ ಈಸ್ ಗ್ರೇಟರ್ ದೆನ್ 3, ಇಸಂಟ್ ಇಟ್. ಈ ಥರ ಡಿಫ್ರೆಂಟ್ ಕ್ವಶನ್ಸ್ಗಳು ಡೈಪೋಲ್ ಮೂಮೆಂಟ್ ಮೇಲೆ ಕೇಳ್ತಾ ಹೋಗ್ತಾ ಇರ್ತಾರೆ. ಸೊ ನಿಮಗೆ ಅದನ್ನು ಅಂದಾಜು ಮಾಡಿ ಜಸ್ಟ್ ಸಿಂಪಲ್ ಟ್ರಿಕ್ಸ್ಗಳು ಮೆಥಡ್ಸ್ಗಳು ಏನಿರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಸಾಕು. ಟೆನ್ಷನ್ ಆಗೋದು ಬೇಡ, ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಕಾನ್ಸಿಯಸ್ ಆಗಿರಬೇಕು ಈ ಕ್ವಶನ್ಸ್ಗಳ ಬಗ್ಗೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 13. ಓಕೆ, ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕ್ವಶನ್ ನಂಬರ್ 11 ವರೆಗೂ ಮಾಡಿಸಿದ್ವಿ. ಸೊ ಇಲ್ಲಿ 12ಗೆ ಬಂದಿದ್ದೀವಿ. ನೆಕ್ಸ್ಟ್ ಒನ್ ಇಸ್ 13 ಕ್ವಶನ್ ನಂಬರ್. ಸೊ ನಾವು ಲುಕ್ ಇಟ್ ದ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಮಾಲಿಕ್ಯೂಲ್ ವಿಲ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ ವಾಟ್ ಇಸ್ ದಟ್, ಪರ್ಮನೆಂಟ್ ಏನಂತ ಕೇಳಿದ್ದಾರೆ ಅವರು, ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಫಾರ್ ಬೋತ್ ದ ಮೆಂಬರ್ಸ್. ರಿಮೆಂಬರ್ ಒನ್ ಥಿಂಗ್, ಇದು ನೆನಪಲ್ಲಿರಬೇಕು, ಬೋತ್ ದ ಮೆಂಬರ್ಸ್. ಪರ್ಮನೆಂಟ್ ಡೈಪೋಲ್ ಮೂಮೆಂಟು ಯಾವ ಮಾಲಿಕ್ಯೂಲಿಗೆ ಇರುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲೂ ಕೊಟ್ಟಿರುವಂಥ 2 ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, 2 ಮಾಲಿಕ್ಯೂಲಲ್ಲೂ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರುವಂಥದ್ದು ಯಾವುದು ಅಂತ ಚೆಕ್ ಮಾಡಬೇಕು. ನಾವು ಲುಕ್ ಅಟ್ ಹಿಯರ್, ಫಸ್ಟ್ ಆಪ್ಷನ್ ಈಸ್ SiF4. ನಿಮಗೆ ಗೊತ್ತಿದೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದನ್ನೇ ಇಲ್ಲಿ ಅಪ್ಲೈ ಮಾಡಬೇಕಷ್ಟೇ. SiF4 ಆ್ಯಂಡ್ NO2
ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಪೋಲಾರ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಬಗ್ಗೆ ನಾನು ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್. 0.5ಗಿಂತ ಗ್ರೇಟರ್ ದೆನ್ ಆದರೆ ದಟ್ ಈಸ್ ಪೋಲಾರ್ ಮಾಲಿಕ್ಯೂಲ್, ಲೆಸರ್ ದೆನ್ ಆದರೆ ಏನಾಗಿರುತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ SiF4 ಅಂತ ಬಂದಾಗ Si ಈಸ್ ವಾಟ್ 14 ಗ್ರೂಪ್ ಎಲಿಮೆಂಟ್ಸ್, ಆಟೋಮಿಕ್ ನಂಬರ್ ಎಷ್ಟಿರುತ್ತೆ 14 ಇರುತ್ತೆ, ಆಟೋಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ 4 ನಥಿಂಗ್ ಬಟ್ Si ತಲ್ಲಿರೋ 4 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಿಬಿಟ್ಟು ಈ ಮಾಲಿಕ್ಯೂಲ್ ಟೆಟ್ರಾಹೆಡ್ರಲ್ ನೇಚರ್ನ ತಗೊಂಡಿದ್ರೆ, if it is tetrahedral then fluorine is highly electronegative than what? Silicon. then ಎಲ್ಲ ಡೈರೆಕ್ಷನ್ಗಳು ಕೂಡ ಎಲ್ಲಿ ಹೋಗುತ್ತೆ ಫ್ಲೂರಿನ್ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಮೂವ್ ಆದಾಗ ನೋಡಿ ಈ ಮೂರಿಗೆ ನೆಟ್ ಡೈಪೋಲ್ ಮೂಮೆಂಟ್ ಇದೇನಾಗಿರುತ್ತೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ನೆಟ್ ಡೈಪೋಲ್ ಮೂಮೆಂಟ್ ಶುಡ್ ಬಿ 0. ಸೊ ನೆಟ್ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ವಾಟ್ SiF4 ಈಸ್ 0. ದಿಸ್ ಇಸ್ ವಾಟ್ 0. SiF4 0 ಆಗಿದೆ ಅಂತ ಅಂದರೆ ವಾಟ್ ಅಬೌಟ್ NO2? NO2 ನೆವರ್ ಬಿಕಮ್ 0 ಬಿಕಾಸ್ NO2 ನೀವು ಬರಿಬೇಕಾದ್ರೆ ಅದ್ರ ಸ್ಟ್ರಕ್ಚರನ್ನು ಹೇಗೆ ಬರೆದಿರ್ತೀರಾ ಸಿಂಗಲ್ ಬಾಂಡ್ ಆಕ್ಸಿಜನ್ ನೆಗೆಟಿವ್ ಚಾರ್ಜ್, ಇಲ್ಲೇನಾಗಿರುತ್ತೆ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಕ್ಲಿಯರ್? ಇದು ಬೆಂಟ್ ಮಾಲಿಕ್ಯೂಲ್ ಶೇಪನ್ನು ತೋರಿಸುತ್ತೆ. ಸೊ ನೀವು ಹೀಗೆ ಬರೆದಾಗ ಮಾಲಿಕ್ಯೂಲ್ ಲುಕ್ ಅಟ್ ಹಿಯರ್, ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಿರೋದು? ಸೊ ನೋಡಿ ಇಲ್ಲಿ ನೈಟ್ರೋಜನ್ಗಿಂತ ಆಕ್ಸಿಜನ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಇಸಂಟ್ ಇಟ್? ಹೈಲಿ ಎಲೆಕ್ಟ್ರೋನೆಗೆಟಿವ್. ಇಲ್ಲೂ ಕೂಡ ಅಷ್ಟೇ ನೆಗೆಟಿವ್ ಆಗಿರುತ್ತೆ. ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಈ ಡೈರೆಕ್ಷನ್ ಬರ್ತಾ ಹೋಗುತ್ತೆ. ಸೊ ಆಲ್ ಆರ್ ಇನ್ ಸೇಮ್ ಡೈರೆಕ್ಷನ್ ನಥಿಂಗ್ ಬಟ್ ಇಲ್ಲಿ ಎಕ್ಸಿಬಿಟ್ ಆಗುವಂಥ ವ್ಯಾಲ್ಯೂ ಏನಾಗಿರುತ್ತೆ ದಟ್ ಈಸ್ 0.5 ಡಿ ನಥಿಂಗ್ ಬಟ್ ನೈಟ್ರೋಜನ್ ಡೈಆಕ್ಸೈಡಿಗೆ ಇರುವಂಥ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಎಷ್ಟಾಗಿರುತ್ತೆ 0.5. ಇಲ್ಲಿ ನೈಟ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಡಬಲ್ ಬಾಂಡ್ ಆಕ್ಸಿಜನ್ ನಿಮಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ನೈಟ್ರೋಜನ್ ಮತ್ತು ಆಕ್ಸಿಜನ್ಗೆ ಎಷ್ಟು ಬಾಂಡ್ ಲೆಂತ್ ಇರುತ್ತೆ ಆ್ಯಂಡ್ ದೆನ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಆ್ಯಂಡ್ ದೀಸ್ ಟು ನಾನು ಚೆಕ್ ಮಾಡಿ ಹೇಳಿದ್ದೀನಿ ನಿಮಗೆ, ನೀವು ಕಲ್ತಿದ್ದೀರಾ ಅದನ್ನು. ಸೊ ಅದನ್ನು ಅಪ್ಲೈ ಮಾಡಿ 0.5 ಡಿ ಬರುತ್ತೆ. ಸೊ ನೋಡಿ ಅವ್ರು ಹೇಳಿರೋದೇನು, ಯಾವ ಎರಡು ಮೆಂಬರಿಗೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತಂತ. ಅಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ. ಏನು ಹೇಳಿ, ಇಲ್ಲಿ SiF4ಗೆ 0 ಡೈಪೋಲ್ ಮೂಮೆಂಟ್ ಇದೆ, ಅದೇ NO2 ಮಾಲಿಕ್ಯೂಲ್ ನೈಟ್ರೋಜನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗೆ 0.5 ಇದೆ. ಸೊ ಆಪ್ಷನ್ 1 ರೈಟ್ ಆನ್ಸರ್ ಆಗಿರಲ್ಲ. ದೆನ್ ಮೂವ್ ಟುವರ್ಡ್ಸ್ ಸೆಕೆಂಡ್ ಆಪ್ಷನ್ ಬಿ ನಲ್ಲಿ ಬಂದಾಗ NO2 ಅಂಡ್ CO2 ಕೊಟ್ಟಿದ್ದಾರೆ. ಟೆಸ್ಟ್ ಸ್ಟೂಡೆಂಟ್ಸ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಾನು, CO2 ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್. ಕರೆಕ್ಟ್, ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ವಾಟ್ ಆಕ್ಸಿಜನ್. ನೆಟ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ ಇಲ್ಲಿ 0. ಹಾಗಾದರೆ ಅಲ್ಲೂ ಕೂಡ ಆಪ್ಷನ್ ಬಿ ಆಗಿರಲ್ಲ ಬಿಕಾಸ್ NO2 ಪೊಸೆಸ್ 0.5 ಡಿ ಆ್ಯಂಡ್ ದೆನ್ ಕಾರ್ಬನ್ ಡೈಆಕ್ಸೈಡ್ ಏನಾಗಿರುತ್ತೆ 0. ಸಿಮಿಲರ್ ಆಪ್ಷನ್ ಸಿಗೆ ಬನ್ನಿ, NO2 ಆ್ಯಂಡ್ ಆಕ್ಸಿಜನ್ ನಥಿಂಗ್ ಬಟ್ ಓಝೋನ್ ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ. NO2 ನಿಮ್ಗೆ ಗೊತ್ತಾಗಿದೆ 0.5 ಡಿ ಇರುತ್ತೆ. ವಾಟ್ ಅಬೌಟ್ ಓಝೋನ್? ಸೊ ಓಝೋನ್ನ ಬರಿಬೇಕಾದ್ರೆ ನೀವೇನು ಮಾಡ್ತೀರಾ, ಆಕ್ಸಿಜನ್ ದೆನ್ ಸಿಂಗಲ್ ಬಾಂಡ್ ದೆನ್ ಡಬಲ್ ಬಾಂಡ್ ಆಕ್ಸಿಜನ್, ಹಿಯರ್ ಆಕ್ಸಿಜನ್. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಬರೆದಿರ್ತೀರಾ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರೆದಿರ್ತೀರಾ. ಲುಕ್ ಅಟ್ ದೀಸ್ ಟು ಮಾಲಿಕ್ಯೂಲ್ಸ್. ಸೊ ನೋಡಿ ಇಲ್ಲಿ ಈ ಮಾಲಿಕ್ಯೂಲ್ಗೆ ಪಾಸಿಟಿವ್ ಆಗಿರುತ್ತೆ, ಇಲ್ಲಿ ನೆಗೆಟಿವ್ ಆಗಿರುತ್ತೆ. ಸಿಮಿಲರ್ ಕಾನ್ಸೆಪ್ಟನ್ನು ಪೋಸೆಸ್ ಮಾಡೋವಂಥದ್ದು ಇದು. ಅರ್ಥ ಆಗ್ತಿದೆ? ಸೊ ಇಲ್ಲಿ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ 0.5 ಡಿ. ಸೊ ಆಪ್ಷನ್ ಸಿ ನಲ್ಲಿ NO2 ಮತ್ತು ಓಝೋನ್ ಮಾಲಿಕ್ಯೂಲ್ ಬೋತ್ ಶೋಸ್ 0.5 ಡಿ, ದಟ್ ಈಸ್ 0.5 ಡಿಬೈ, ದಟ್ ಈಸ್ 0.5 into 3.33564 into 10 to the power of minus 30 ಕೂಲಮ್ ಮೀಟರನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಆಪ್ಷನ್ ಸಿ ನಲ್ಲಿ ಎರಡೂ ಕೂಡ ಸಿಮಿಲರ್ ಆನ್ಸರ್ ಇರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಬಟ್ ಡಿನ ಒಂದ್ಸಲ ಚೆಕ್ ಮಾಡಬೇಕು. SiF4 ಆ್ಯಂಡ್ CO2 ತುಂಬ ಅವಸರ ಮಾಡ್ಕೊಂಡು ಬಿಡ್ತೀವಿ ಕೆಲವೊಂದು ಟೈಮಲ್ಲಿ ಆನ್ಸರ್ ಮಾಡಬೇಕಾದ್ರೆ. ಸೊ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಏಮ್ಸ್ ಎಕ್ಸಾಮಲ್ಲಿ KVP ಎಕ್ಸಾಮ್ಸ್ಗಳಲ್ಲಿ ಸೊ ಸಿಮಿಲರ್ ಆನ್ಸರ್ಸ್ಗಳಿರುತ್ತೆ. ಎರಡು ಕ್ವಶನ್ಸ್, ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಎರಡು ಆಪ್ಷನ್ಸ್ಗಳು ಸಿಮಿಲರ್ ಎಕ್ಸಾಕ್ಟ್ ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್. ಅದರಲ್ಲಿ ಬೆಸ್ಟ್ ಯಾವುದಿರುತ್ತೋ ಅದನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಎಷ್ಟು ತಾಳ್ಮೆಯಿಂದ ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀರೋ ಅಷ್ಟು ಒಳ್ಳೆಯದಾಗಿರುತ್ತೆ. ನಾವು ಲುಕ್ ಅಟ್ ದೇರ್ ಆಪ್ಷನ್ ಡಿ SiF4 ಆ್ಯಂಡ್ CO2. ಆಬ್ವಿಯಸ್ಲಿ SiF4 ಅಂತ ಅಂದರೆ ನಿಮಗೆ ಹೇಳಿದ್ದೀನಿ ಡೈಪೋಲ್ ಮೂಮೆಂಟ್ 0 ಆಗಿರುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಡೈಪೋಲ್ ಮೂಮೆಂಟ್ 0 ಆಗಿರುತ್ತೆ. ಸೊ ಅಲ್ಲಿ 0 ನಥಿಂಗ್ ಬಟ್ ದಟ್ ಈಸ್ ನಾಟ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್, ದಟ್ ಈಸ್ 0 ಡೈಪೋಲ್ ಮೂಮೆಂಟ್ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, NO2 ಆ್ಯಂಡ್ O3 ಮಾಲಿಕ್ಯೂಲ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್. ಅರ್ಥ ಆಗ್ತಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ತಿಳ್ಕೋಬೇಕು.
ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಫರ್ದರ್ ಆಗಿ ನಾವು ನಿಮಗೆ ಆನ್ಸರನ್ನು ಮಾಡ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದಿ ಚಾರ್ಜ್ by size ratio of a cation determines its polarizing power. What is that? Polarizing power. Which one of the following sequences represents the increasing order of the polarizing power of the cationic species? Nodi, polarization nothing but distortion of electron clouds of anion by cation. Simple. Distortion of electron clouds of anion ಬೈ ಕ್ಯಾಟೈನ್ ಇಂದ ಎಲೆಕ್ಟ್ರಾನ್ ಕ್ಲೌಡ್, ಆನಿಯನ್ ಎಲೆಕ್ಟ್ರಾನ್ ಕ್ಲೌಡ್ ಡಿಸ್ಟಾರ್ಟ್ ಆಗ್ತಿದೆ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ? ಪೋಲರೈಸೇಷನ್. ಆ ಥರ ಡಿಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಏನಾಗುತ್ತೆ? ಚಾರ್ಜ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ? ದಿ ಚಾರ್ಜ್ ಸೈಜ್ ರೇಷಿಯೋ ಆಫ್ ಕ್ಯಾಟೈನ್ ಡಿಟರ್ಮಿನ್ಸ್ ದ ಇಟ್ಸ್ ಪೋಲರೈಸಿಂಗ್ ಪವರ್. ಅಬ್ವಿಯಸ್ಲಿ ಡೆಫಿನೇಷನ್ ಹೇಳಿದ್ದಾರೆ. ಡೆಫಿನೇಷನ್ ಏನು ಹೇಳುತ್ತೆ? ಕ್ಯಾಟೈನ್ ಆನಿಯನ್ ಕ್ಲೌಡನ್ನು ಡಿಸ್ಟಾರ್ಷನ್ ಮಾಡುತ್ತೆ. ಸೊ ಅದನ್ನು ನಾವು ಪೋಲರೈಸಿಂಗ್ ಪ್ರಾಪರ್ಟಿನ ಹೇಳ್ತಾ ಹೋಗ್ತೀವಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ರೆಪ್ರೆಸೆಂಟ್ಸ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಪೋಲರೈಸಿಂಗ್ ಪವರ್ ಆಫ್ ದ ಕ್ಯಾಟೈನಿಕ್ ಸ್ಪೀಸೀಸ್? ಸೊ ದಟ್ ಇಸ್ K+, Ca2+, Mg2+, Be2+. ಸೀರೀಸ್ ಕೊಟ್ಟಿದ್ದಾರೆ. ಆ ಸೀರೀಸನ್ನು ಅವ್ರು ಅರೇಂಜ್ ಮಾಡ್ತಾ ಹೋಗಿದ್ದಾರೆ. ರಿಮೆಂಬರ್ ಒನ್ ಥಿಂಗ್ ಸ್ಟೂಡೆಂಟ್ಸ್, ಈ ಥರ ಕ್ವಶನ್ಸು ನೀವು ಪ್ರತಿ ಎಕ್ಸಾಮಲ್ಲೂ ಒಂದಂತೂ ಇದ್ದೇ ಇರುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್, ಈ ಥರ ಸಿಂಬಲ್ಸ್ ಓರಿಯೆಂಟೆಡ್ ಆಗಿ ಕ್ವಶನ್ಸ್ಗಳಿರುತ್ತೆ. ಇವುಗಳನ್ನು ಆನ್ಸರ್ ಮಾಡಬೇಕಾದ್ರೆ ತುಂಬ ಕಾಮಾಗಿರಬೇಕು ಆ್ಯಂಡ್ ತುಂಬ ನೀಟಾಗಿ ಕ್ವಶನ್ಸ್ನ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಎಷ್ಟೋ ಸಲ ಗ್ರೇಟರ್ ದೆನ್ ಲೆಸ್ಸರ್ ದೆನ್ನಲ್ಲಿ ನಾವು ಕನ್ಫ್ಯೂಸ್ ಆಗಿ ಆನ್ಸರ್ ರಾಂಗ್ ಮಾಡಿರ್ತೀವಿ. ಆಮೇಲೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಪಡ್ತೀವಿ. ಆ ಥರ ಮಾಡ್ಕೋಬಿಡಿ. ನಾವು ಲುಕ್ ಅಟ್ ದ ಕ್ವಶನ್. K+, Ca2+, Mg2+, Be2+ ಅರೇಂಜ್ಮೆಂಟನ್ನು ಕೊಟ್ಟಿದ್ದಾರೆ ಅವರು. ಒಂದು ಕ್ಲೂ ನಿಮಗೆ ನಾನು ಹೇಳ್ಕೊಡ್ತೀನಿ, ಟ್ರಿಕ್ಸು ತುಂಬ ಸಿಂಪಲ್ ಆಗಿದೆ. ಪೋಲರೈಸೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು cation size. Inversely proportional to what? Polarizing power, polarizing or polarization is inversely proportional to cationic size. or cation size ಅಂತ ಹೇಳಿದ್ರು ಆಯ್ತು. Inversely proportional to size of cation or cationic size. size of ಏನು ಹೇಳ್ಬೋದು? cation, or it is directly proportional to charge of cation. It is directly proportional to charge of cation. ಎರಡು ಸೀಕ್ವೆನ್ಸ್ ಇದೆ ಪೋಲರೈಸೇಷನ್ಗೆ, ತುಂಬ ಇಂಪಾರ್ಟೆಂಟ್. ಇದನ್ನು ಒಂದು ಕಾನ್ಸೆಪ್ಟ್ನ ಬೇರೆ ಕಾನ್ಸೆಪ್ಟಿಗೂ ಲಿಂಕ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಪೋಲರೈಸೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ಕ್ಯಾಟನ್. ಪೋಲರೈಸೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ಕ್ಯಾಟನ್. ಸೈಜ್ ಆಫ್ ಕ್ಯಾಟನ್ ಕಡಿಮೆ ಇದ್ದ ಹಾಗೆ ಪೋಲರೈಸೇಷನ್ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಆದರೆ ಡಿಸ್ಟಾರ್ಟ್ ಮಾಡುವಂಥ ಕೆಪಾಸಿಟಿ K+ ಅಯಾನ್ ಆಗಿರ್ಬೋದು, Na+ ಅಯಾನ್ ಆಗಿರ್ಬೋದು, ಲಿಥಿಯಂ ಅಯಾನ್ ಆಗಿರ್ಬೋದು, ಆ್ಯಂಡ್ ಕಮ್ ಟು ಬೆರಿಯಂ ಅಯಾನ್ ಆಗಿರ್ಬೋದು, ಮ್ಯಾಗ್ನೀಷಿಯಂ, ಒಟ್ಟು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ಗಳಿಗೆ ಅಟಾಮಿಕ್ ಸೈಜ್ ಕಡಿಮೆ ಇದ್ದ ಹಾಗೆ ಡಿಸ್ಟಾರ್ಷನ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಡಿಸ್ಟಾರ್ಷನ್ ಜಾಸ್ತಿ ಇತ್ತು ಅಂದರೆ ಪೋಲರೈಸೇಷನ್ ಪ್ರಾಪರ್ಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಲುಕ್ ಅಟ್ ಹಿಯರ್, ದ ಆಪ್ಷನ್ ಈಸ್ Ca2+. ಈಗ ನಾವೇನು ಮಾಡೋಣ ಅಂದರೆ ಸೈಜ್ ಅಕಾರ್ಡಿಂಗ್ ಟು ಸೈಜ್ ಇವುಗಳನ್ನು ಅರೇಂಜ್ ಮಾಡ್ತಾ ಹೋಗೋಣ. ಯಾವುದನ್ನು ಕೊಟ್ಟಿರುವಂಥ ಎಲಿಮೆಂಟ್ಸ್. ದಟ್ ಈಸ್ ವಾಟ್? K+. atomic size is always greater than Ca2+. Ca2+ size is always greater than Mg2+. Mg2+ size is always greater than Be2+. beryllium. Clear? So ಹಾಗಾದರೆ potassium it belongs to first group element. ಇದು ಯಾವುದು? ಫಸ್ಟ್ ಗ್ರೂಪಿಗೆ ಸಂಬಂಧಪಟ್ಟಿರುವಂಥ ಎಲಿಮೆಂಟ್. ರೆಸ್ಟ್ ಆಫ್ ಅದರ್ 3 are what? ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ದೀಸ್ ಆರ್ ವಾಟ್? ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ತುಂಬ ಸಿಂಪಲ್ ಆಗಿರುವಂಥದ್ದು, ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ಈ ಥರ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಅದನ್ನು ಆನ್ಸರ್ ಮಾಡುವಂಥ ಮೆಥಡು, ಟ್ರಿಕ್ಸನ್ನು ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ನಾವು ಲುಕ್ ಅಟ್ ಹಿಯರ್, Ca2+, Mg2+, ಆ್ಯಂಡ್ Be2+, ಆ್ಯಂಡ್ K+. ಸೊ ನಾನು ಸೈಜನ್ನು ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ಕ್ಲಿಯರ್? ಅಟಾಮಿಕ್ ಸೈಜ್ ಆಫ್ ಪೊಟ್ಯಾಷಿಯಮ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ Ca2+. ಈಸ್ ಗ್ರೇಟರ್ ದೆನ್ Mg2+. ಈಸ್ ಗ್ರೇಟರ್ ದೆನ್ Be2+. ಹಾಗಾದರೆ Be2+ ಅಟಾಮಿಕ್ ಸೈಜ್ ಈಸ್ ಲೆಸ್ ದೆನ್ Mg2+. ಸೈಜ್ ಈಸ್ ಲೆಸ್ ದೆನ್ Ca2+. ಸೈಜ್ ಈಸ್ ಲೆಸ್ ದೆನ್ K+. ಓಕೆ. ಸೊ ಅಂದರೆ ನಾನು ಹೇಳ್ತಿರೋದೇನು ಅಂದರೆ ಬೆರಿಲಿಯಮಿಗೆ ಏನಿದೆ ಅಟಾಮಿಕ್ ಸೈಜು ಕಡಿಮೆ ಇರುತ್ತೆ. ಡೌನ್ದಾಗ ಗ್ರೂಪ್ ಬರ್ತಾ ಇದ್ದ ಹಾಗೆ Mgದು ಮತ್ತು Caದು ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಇಲ್ಲಿ K+ ಅಯಾನ್ ಕೊಟ್ಟಿದ್ದಾರೆ. ದಟ್ ಈಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್. ನಾವು
ಕಂಪೇರ್ ದಿಸ್ ಕಾನ್ಸೆಪ್ಟ್ ಟು ದಿಸ್ ಕಾನ್ಸೆಪ್ಟ್. ಏನು ಕ್ಯಾಟಯಾನಿಕ್ ಸೈಜ್ ಯಾವುದದ್ದು ಕ್ಯಾಟಯಾನಿಕ್ ಸೈಜ್ ಕಡಿಮೆ ಇರುತ್ತೋ ಅದಕ್ಕೆ ಪೋಲರೈಸೇಷನ್ ಪ್ರಾಪರ್ಟಿ ಯಾವಾಗಲೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾದರೆ ಇವಿಷ್ಟರಲ್ಲಿ ಕ್ಯಾಟಯಾನಿಕ್ ಸೈಜ್ ಯಾವುದು ಕಡಿಮೆ ಇದೆ? ಸೀರೀಸ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಕ್ಲಿಯರಾಗಿ. ಸೊ ದಟ್ ಈಸ್ ವಾಟ್ K+ is greater than Ca2+, Ca2+ is greater than Mg2+, Mg2+ greater than beryllium, nothing but Be2+, nothing but Be2+ ಗೆ ಕ್ಯಾಟಯಾನಿಕ್ ಸೈಜು ಕಮ್ಮಿ ಇರುತ್ತೆ. ಅರ್ಥ ಆಗ್ತಿದೆ ತಾನೆ? ಇವೆಲ್ಲಕ್ಕೂ ಕ್ಯಾಟಯಾನಿಕ್ ಸೈಜ್ ಗ್ರೇಟರ್ ಅಂದರೆ ದಿಸ್ ಇಸ್ ವಾಟ್ ಲೆಸ್ಸರ್. ಸೊ ಇಲ್ಲಿ ಕ್ಯಾಟಯಾನಿಕ್ ಸೈಜ್ ಕಡಿಮೆ ಇದೆ ಅಂತ ಅಂದರೆ, ಸೈಜ್ ಆಫ್ ಕ್ಯಾಟಯಾನ್ ಇದು ಕಡಿಮೆ ಇದೆ ಅಂತ ಅಂದರೆ ಅಬ್ವಿಯಸ್ಲಿ ಇದಕ್ಕೆ ಪೋಲರೈಸೇಷನ್ ಪ್ರಾಪರ್ಟಿ ಏನಾಗಿರುತ್ತೆ, ಜಾಸ್ತಿ. ಸೊ ಸೈಜ್ ಕಡಿಮೆ ಆಗಿರುತ್ತೆ, ಕ್ಯಾಟಯಾನಿಕ್ ಸೈಜ್ ಕಮ್ಮಿ ಅಂತಂದರೆ ಪೋಲರೈಸೇಷನ್ ಪ್ರಾಪರ್ಟಿ ಶುಡ್ ಬಿ ಮೋರ್. ಹಾಗಾದರೆ ಇದನ್ನು ಹೇಗೆ ಅರೇಂಜ್ ಮಾಡ್ಬೋದು? Be2+ ಈಸ್ ಗ್ರೇಟರ್ ದೆನ್ Mg2+, Mg2+ ಈಸ್ ಗ್ರೇಟರ್ ದೆನ್ Ca2+, Ca2+ ಈಸ್ ಗ್ರೇಟರ್ ದೆನ್ K+, ಈ ಥರ. ಬಟ್ ಕೇಳಿದೇನು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೇಳಿದ್ದಾರೆ, ಅಂದರೆ ಕಡಿಮೆಯಿಂದ ಜಾಸ್ತಿ ಹೋಗ್ಬೇಕು. ಯಾವುದಕ್ಕೆ ಕಡಿಮೆ ಇರುತ್ತೆ? ಸೊ ದಟ್ ಈಸ್ ವಾಟ್ ಪೊಟ್ಯಾಷಿಯಮ್, ಬಿಕಾಸ್ ಆಟಮಿಕ್ ಸೈಜ್ ಇಲ್ಲಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಸಿಂಬಲ್ ಶುಡ್ ಬಿ K+ ಈಸ್ ಲೆಸ್ಸರ್ ದೆನ್ Ca2+, Ca2+ ಈಸ್ ಲೆಸ್ಸರ್ ದೆನ್ Mg2+, Mg2+ ಈಸ್ ಲೆಸ್ಸರ್ ದೆನ್ Be2+ ಆಗಬೇಕು. ಎಲ್ಲಿದೆ ನೋಡಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಆಪ್ಷನ್ ಡಿ ನೋಡಿ, K+ ಈಸ್ lesser than Ca2+, Ca2+ is lesser than Mg2+, Mg2+ is lesser than Be2+, nothing but Be2+ ಗೆ polarizing property ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ಲಿಯರ್? ಸೊ ಪೋಲರೈಸೇಷನ್ ಅಂತ ಕಾನ್ಸೆಪ್ಟ್ ಬಂದಾಗ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಪೋಲರೈಸೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ಕ್ಯಾಟಯಾನ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಆಫ್ ಕ್ಯಾಟಯಾನ್. ಕ್ಲಿಯರ್ ಇದೆ? ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ದಿ interatomic distance in H2 and Cl2 molecules are 74 and 198 picometer respectively. The bond length of HCl is ಅಂತ ಕೇಳಿದ್ದಾರೆ. ತುಂಬ ಈಸಿಯೆಸ್ಟ್ ಕ್ವಶನ್, ಕಾಂಪಿಟೇಟಿವ್ ಕ್ವಶನ್ ಹಿಂಗೆ ಫೋಕಸ್ ಮಾಡಿದ್ದಾರೆ ನೋಡಿ. ಕೇಳಿರೋದೇನೆಂದರೆ ಇಂಟರ್ಆಟಮಿಕ್ ಡಿಸ್ಟೆನ್ಸ್ ಇನ್ H2 ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟಿದ್ದಾರೆ. ವಾಟ್ ದ ಗಿವನ್? H2. ಸೆಕೆಂಡ್ ಒನ್ ವಾಟ್? ದಟ್ ಇಸ್ Cl2. So the molecules are 74 and 198 picometer respectively. ಈ ಎರಡು ಮಾಲಿಕ್ಯೂಲ್ ನಡುವೆ ಹೈಡ್ರೋಜನ್ ಅಲ್ಲಿರುವಂಥ ಇಂಟರ್ ಆಟಮಿಕ್ ಡಿಸ್ಟೆನ್ಸ್ ಎಷ್ಟು ಹೇಳಿದ್ದಾರೆ ಅಂತಂದರೆ 74 picometer. Then what about Cl2? That is 198 picometer. So this is 174 picometer and this is 198 picometer. But they what? ದ ಬಾಂಡ್ ಲೆಂತ್ ಆಫ್ HCl ಈಸ್ ಅಂತ ಕೇಳಿದ್ದಾರೆ ನೋಡಿ. H2+ Cl2 ಬದಲಿಗೆ ಅವ್ರು ಕೇಳಿರೋದೇನು, HCl ಬಾಂಡ್ ಲೆಂತ್ ಎಷ್ಟು? ವಾಟ್ ಇಸ್ ದ ಬಾಂಡ್ ಲೆಂತ್? ವಾಟ್ ಇಸ್ ದ ಬಾಂಡ್ ಲೆಂತ್ ಆಫ್ ದಿಸ್ ಮಾಲಿಕ್ಯೂಲ್? ವೆರಿ ಸಿಂಪಲ್, ವೆರಿ ಈಸಿ ನೋಡಿ. ಇದು ಕೋವಲೆಂಟ್ ರೇಡಿಯಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಬಿಕಾಸ್ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಇಸಂಟ್ ಇಟ್? ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಐಡಿಯಾ ಇದೆ ಅನ್ಕೋತೀನಿ. H2 and Cl2 ಅಂತ ಕೊಟ್ಟಾಗ ಗಿವನ್ ಬಾಂಡ್ ಲೆಂತ್ divided by diatomic molecule 2. So 74 divided by 2 ಮಾಡಿದ್ರೆ ಎಷ್ಟು ಬರುತ್ತಪ್ಪ? 2 3s 6, isn't it? 2 7s 14. So 37 picometer. ಅದು ಇಂಡಿವಿಜುವಲ್ ಹೈಡ್ರೋಜನ್ ಆಗುತ್ತೆ. ದಿಸ್ ಇಸ್ ವಾಟ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಇಸ್ ವಾಟ್ ಇಂಡಿವಿಜುವಲ್ ಹೈಡ್ರೋಜನ್ ಅನ್ನೋ ಮಾಲಿಕ್ಯೂಲ್ ಎಲಿಮೆಂಟ್ಗಳನ್ನ ಪಿಕೋಮೀಟರ್ ಆಗಿರುತ್ತೆ, ಅಯಾನಿಕ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ದೆನ್ ದಿಸ್ ಇಸ್ ವಾಟ್ 198 picometer. 198 picometer divided by 2, because diatomic ಅಂದರೆ ಎರಡು ಮಾಲಿಕ್ಯೂಲ್ ಇದೆ, ಅದು ಇಂಡಿವಿಜುವಲ್ ಮಾಲಿಕ್ಯೂಲ್ ಡಿವೈಡ್ ಮಾಡಬೇಕಾದ್ರೆ. ಸೊ ದಟ್ ಈಸ್ 9 2 9s 18, 1 ಉಳಿತು 2 9s 18. ಸೊ ದಟ್ ಈಸ್ 37 picometer and 99 picometer. Now just add up these two. 37 picometer of hydrogen plus 99 picometer of what? Chlorine. So ಹಾಗಾದ್ರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? ದಟ್ ಈಸ್ 136 picometer. 136 picometer. The right answer is 136 picometer. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಥರ ಕ್ವಶನ್ಸ್ಗಳನ್ನು ಕೂಡ ಕಾಂಪಿಟೇಟಿವ್ಗೆ ಫೋಕಸ್ ಮಾಡ್ತಾರೆ. ತುಂಬ ಈಸಿ ಇರುತ್ತೆ. ಸೊ ಅರ್ಥ ಮಾಡ್ಕೋಬೇಕಾಗಿರುತ್ತೆ, ಏನು ಮಾಲಿಕ್ಯೂಲ್ಸ್ ಕೊಡ್ತಿದ್ದಾರೆ, ಏನು ನಾವು ಡಿಡಕ್ಟ್ ಮಾಡಬೇಕಾ ಅಥವಾ ಅಡಿಷನ್ ಮಾಡಬೇಕಾ, ಕೊಟ್ಟಿರೋಂಥ ಮಾಲಿಕ್ಯೂಲ್ಸ್ ಹೇಗಿದೆ,
NO2 ಮಾಲಿಕ್ಯೂಲ್ ಕೊಟ್ಟರೆ ಹೇಗೆ ಮಾಡಬೇಕು, CO3 ಮಾಲಿಕ್ಯೂಲ್ ಕೊಟ್ಟರೆ ಹೇಗೆ ಮಾಡಬೇಕು, ಬಾಂಡ್ ಲೆಂತ್ ಕೊಟ್ಟಿರ್ತಾರೆ, ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ, ಈ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಮಾಲಿಕ್ಯೂಲ್ಸ್ನ ಕೊಟ್ಟಾಗ ದ ಬಾಂಡ್ ಲೆಂತ್ ಆಫ್ ಡಬಲ್ ಬಾಂಡ್ ಆ್ಯಂಡ್ ಸಿಂಗಲ್ ಬಾಂಡ್ ಏನಾಗಿರುತ್ತೆ, ವೇರಿಯೇಷನ್ ಇರುತ್ತೆ. ಗೊತ್ತಿದೆ ಅನ್ಕೋತೀನಿ. ಬಾಂಡ್ ಲೆಂತ್ ಆಫ್ ಸಿಂಗಲ್ ಬಾಂಡ್ ಲೆಂತ್ ಆಫ್ ಎನಿ ಮಾಲಿಕ್ಯೂಲ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಡಬಲ್ ಬಾಂಡ್. ಅದೇ ಮಾಲಿಕ್ಯೂಲ್ನಲ್ಲಿರುವಂಥ ಡಬಲ್ ಬಾಂಡ್ಗಿಂತ ಸಿಂಗಲ್ ಬಾಂಡ್ನ ಬಾಂಡ್ ಲೆಂತ್ ಏನಾಗಿರುತ್ತೆ, ಅವಾಗಲೂ ಜಾಸ್ತಿ ಆಗಿರುತ್ತೆ. ಇದ್ರ ಬಗ್ಗೆ ಐಡಿಯಾ ಇರಬೇಕು. ಕ್ಲಿಯರ್? ಸೊ ಈ ಬಾಂಡ್ ಲೆಂತ್ ಮೇಲೆ ಪ್ರಾಬ್ಲಮ್ಸ್ಗಳು ತುಂಬ ಬರ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ the bond length between hybridized carbon atom and other carbon atom is minimum in ಅಂತ ಕೇಳಿದ್ದಾರೆ. ರಿಮೆಂಬರ್ ಒನ್ ಥಿಂಗ್, ಯಾವ ಮಾಲಿಕ್ಯೂಲ್ನಲ್ಲಿ ಬಾಂಡ್ ಲೆಂತ್ ಅನ್ನೋದು ಕಡಿಮೆ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಐಡಿಯಾ ಗೊತ್ತಿರಬೇಕು. ದಿಸ್ ಇಸ್ ವಾಟ್ ಈನ್, ದಟ್ ಈಸ್ ಪ್ರೋಪೀನ್, ದಿಸ್ ಇಸ್ ಆಲ್ಕೇನ್ ಆ್ಯಂಡ್ ದಿಸ್ ಈಸ್ ಆಲ್ಕೈನ್, ದಿಸ್ ಇಸ್ ಆಲ್ಸೋ ಆಲ್ಕೇನ್. As you know that ene nothing but it belongs to sp2 hybridization. Clear? And this is ane nothing but this is sp3 hybridization. Then propane nothing but this is sp hybridization. sp hybridization. So as you know that bond angle ಕೂಡ ಏನಾಗಿರುತ್ತೆ, ಇಲ್ಲಿ 120 ಡಿಗ್ರಿ ಆಗಿರುತ್ತೆ ಬಾಂಡ್ ಆ್ಯಂಗಲ್, ಇಲ್ಲಿ 109 ಡಿಗ್ರಿ 28 ಮಿನಿಟ್ ಆರ್ 109.5 ಡಿಗ್ರಿ ಆಗಿರುತ್ತೆ. ಆ್ಯಂಡ್ ಹಿಯರ್ 180 degree. 180 degree. Then what about the bond length? Bond length of propane or alkane is 1.54 Armstrong. ಎಷ್ಟಿರುತ್ತೆ? 1.54 Armstrong. What about this one? That is 1.34 Armstrong. 1.34 Armstrong. What about propane? ಸೊ ಇನ್ನು ಮತ್ತೇನಾಗುತ್ತೆ, ಕಡಿಮೆ ಆಗುತ್ತೆ. ದಟ್ ಈಸ್ 1.20 ಆಮ್ಸ್ಟ್ರಾಂಗ್. 1.20 ಆಮ್ಸ್ಟ್ರಾಂಗ್. ಆಮ್ಸ್ಟ್ರಾಂಗ್ ಅಂದರೆ ಏನು? 10 to the power of minus 10 ಪಿಕೋಮೀಟರ್ ಅಂತ 10 to the power of minus 12. ಸೊ ಹಾಗಾದರೆ ಈಗ ನೀವು ನೋಡಿ, ದ ಬಾಂಡ್ ಲೆಂತ್ ಬಿಟ್ವೀನ್ ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆ್ಯಂಡ್ ಅದರ್ ಕಾರ್ಬನ್ ಆಟಮ್ ಈಸ್ ಮಿನಿಮಮ್ ಇನ್. ಹಾಗಾದರೆ ಯಾವ ಕಾರ್ಬನ್ ಆಟಮ್ನಲ್ಲಿ ಬಾಂಡ್ ಲೆಂತ್ ಅನ್ನೋದು ಕಡಿಮೆ ಇದೆ? ನೋಡಿ, ಇಲ್ಲಿ ಪ್ರೋಪೇನ್ನಲ್ಲಿ ಬಾಂಡ್ ಲೆಂತ್ ಇರೋದು 1.54 ಇದೆ, ಇಲ್ಲಿ 1.34 ಇದೆ, ಆ್ಯಂಡ್ ಹಿಯರ್ 1.20. ದಿಸ್ ಬಿಲಾಂಗ್ಸ್ ಟು ವಾಟ್? ಪ್ರೋಪೈನ್. ಬ್ಯೂಟೇನಿಗಲ್ಲ ನಾನು ಹೇಳ್ತಿರೋದು, ಪ್ರೋಪೈನ್. ಹಾಗಾದರೆ ಮೂರಲ್ಲಿ ಬಾಂಡ್ ಲೆಂತ್ ಕಡಿಮೆ ಇರುವಂಥದ್ದು ಯಾವುದು? ದಟ್ ಈಸ್ propane, 1.20 Armstrong. So the right answer is option B, that is propane. Isn't it clear? ಈ ಥರ ಕ್ವಶನ್ಸ್ ಬಂದಾಗಲೂ ಕೂಡ ನಿಮಗೆ ಹೈಬ್ರಿಡೈಸೇಷನ್ ಬಗ್ಗೆ ಗೊತ್ತಿರಬೇಕಾಗತ್ತೆ, ಬಾಂಡ್ ಆ್ಯಂಗಲ್, ಬಾಂಡ್ ಲೆಂತ್ಗಳ ಬಗ್ಗೆ ಗೊತ್ತಿರುತ್ತೆ. ಸೊ ಒಂದು ಕ್ವಶನ್ಸ್ ಕೇಳಿದ್ದಾರೆ, ಏನು? IF7ನ ಹೈಬ್ರಿಡೈಸೇಷನ್ ಏನು? IF7ನ ಮಾಲಿಕ್ಯೂಲ್ನ ಹೈಬ್ರಿಡೈಸೇಷನ್ ಏನಾಗಿರುತ್ತೆ, SF4ನ ಮಾಲಿಕ್ಯೂಲ್ ಹೈಬ್ರಿಡೇಷನ್ ಏನಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಐಡಿಯಾಸ್ಗಳು ಗೊತ್ತಿರಬೇಕು. ಈ ಐಡಿಯಾಸ್ಗಳು ಗೊತ್ತಿಲ್ಲ ಅಂದರೆ ಬಾಂಡ್ ಹೈಬ್ರಿಡೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ, ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಇದನ್ನೆಲ್ಲ ನಾನು ನೆಕ್ಸ್ಟ್ VSPR ಥಿಯರಿ ಆ್ಯಂಡ್ VBT ಥಿಯರಿ ಆ್ಯಂಡ್ ಹೈಬ್ರಿಡೇಷನ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ನಾನು ಇದನ್ನು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬ ಈಸಿ, ವಿತಿನ್ 2 seconds 3 seconds ಒಳಗಡೆ ಆನ್ಸರ್ ಮಾಡಿ ಮುಗಿಸ್ಬೋದು. ಎಷ್ಟೋ ಜನ VSPR ಕ್ವಶನ್ಸ್ ಬಂತು ಅಂತಂದರೆ ಏನೋ ಒಂದು ದೊಡ್ಡ ಬಂಡೆ ಬಂದು ತಲೆ ಮೇಲೆ ಬಿದ್ದ ಹಾಗೆ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ವೀಡಿಯೋನ ವಾಚ್ ಮಾಡ್ತಾಯಿರಿ, ಅಪ್ಡೇಟ್ಸಿಗೆ ನೋಡ್ತಾ ಇರಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತೀವಿ. ಕ್ಲಿಯರ್? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 17, ದಟ್ ಈಸ್ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಇನ್. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಇನ್ P4O10 ಈಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಇನ್ P4O10. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಸಿಗ್ಮಾ ಬಾಂಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪೈ ಬಾಂಡ್. ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್. ಪೈ ಬಾಂಡ್ overlapping is lesser than sigma bond and sigma bond is more stronger than pi bond ಆಗಿರುತ್ತೆ. ಇದರ ಬಗ್ಗೆ ನಿಮ್ಗೆ ಗೊತ್ತಿದೆ, ಓವರ್ಲ್ಯಾಪಿಂಗ್ ಪ್ರೋಸೆಸ್, ಅದನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾಲಿಕ್ಯೂಲ್ ಕೊಟ್ಟಾಗ ಅದರಲ್ಲಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು, ತುಂಬ ಸಿಂಪಲ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಇಟ್ ಈಸ್ ರಿಲೇಟೆಡ್ ಟು ವಾಟ್? ಆರ್ಗಾನಿಕ್ ಕೆಮಿಸ್ಟ್ರಿ. ಸೊ ಇಲ್ಲಿ ಆ ರೂಲನ್ನು ನಾವು ಅಪ್ಲೈ ಮಾಡೋಕೆ ಹೋದರೆ ಆನ್ಸರ್ ಸಿಗೋದಿಲ್ಲ, ಚೂರು ಮಿಸ್ ಆಗಿರುತ್ತೆ. ಬಟ್ ಇಲ್ಲಿ ಸಿಗ್ಮಾ ಬಾಂಡಿಗೆ ನೀವು ಅಪ್ಲೈ ಮಾಡ್ತಾ ಹೋದರೆ, ಅಂದರೆ ಆರ್ಗಾನಿಕ್ ಕಾಂಪೌಂಡಿಗೆ ಅಪ್ಲೈ ಮಾಡ್ತಾ ಹೋದರೆ ಸೊ ಬೆಸ್ಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ನಾವು ಲುಕ್ ಅಟ್ ಹಿಯರ್, CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH3. ಕ್ಲಿಯರ್? ಸೊ ದಿಸ್ ಇಸ್ ವಾಟ್? ಪ್ರೋಪೇನ್. ದಟ್ ಈಸ್ N-propane. N-propane ಮಾಲಿಕ್ಯೂಲನ್ನು
ಮಾಲಿಕ್ಯೂಲ್ ಕೊಟ್ಬಿಟ್ಟು ನಂಬರ್ ಆಫ್ ಸಿಗ್ಮಾ ಬಾಂಡ್ ಫೈಂಡ್ ಔಟ್ ಮಾಡಿ ಅಂತ ಅಂದರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಕಾರ್ಬನ್ minus 1 plus total number of other elements or molecules, anything. Okay, so that is what number of sigma bond is equal to total number of carbon atoms minus 1 plus total number of what ಅದರ್ ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ನಾವು ಲುಕ್ ಅಟ್ ಹಿಯರ್, ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಇಲ್ಲಿ ಸಿಗ್ಮಾ ಬಾಂಡನ್ನು ಚೆಕ್ ಮಾಡಿದ್ರೆ 3 ಕಾರ್ಬನ್ ಆಟಮ್ಸ್ ಇದೆ, -1 ಕ್ಲಿಯರ್, ಪ್ಲಸ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟಿದೆ ನೋಡಿ, 3 + 2 ಎಷ್ಟಿದೆ, 5 + 3 8 ಕ್ಲಿಯರ್. ಸೊ ಫೈನಲ್ ಆನ್ಸರ್ ಎಷ್ಟು ಸಿಗುತ್ತೆ, 3 - 1 ನಥಿಂಗ್ ಬಟ್ 2 + 8 ಎಷ್ಟಾಗುತ್ತೆ, 10. ಹಾಗಾದರೆ ಸಿಗ್ಮಾ ಬಾಂಡ್ಸ್ಗಳು ಎಷ್ಟಿರಬೇಕು ಇಲ್ಲಿ, 10 ಸಿಗ್ಮಾ ಬಾಂಡ್ಸ್ ಇರಬೇಕು. ಚೆಕ್ ಮಾಡುವ ಹಾಗಾದರೆ, ಸೊ ಲುಕ್ ಅಟ್ ಹಿಯರ್, ಸಿ ಸಿಂಗಲ್ ಬಾಂಡ್, ಓಕೆ, ದೆನ್ ಸಿ 1 2 3 ಹೈಡ್ರೋಜನ್ನ ಬರ್ಕೋತಿದ್ದೀನಿ ನಾನು. ನಿಮಗೆ ಟೈಪ್ಸ್ ಗೊತ್ತಿದೆ, ಮಾಲಿಕ್ಯೂಲ್ಸ್ನ ರೆಪ್ರೆಸೆಂಟ್ ಮಾಡೋ 3 ಟೈಪ್ಸ್ ಇದೆ. ಒನ್ ಈಸ್ ವಾಟ್, ಕಂಡೆನ್ಸ್ಡ್ ಸ್ಟ್ರಕ್ಚರ್, ಕಂಪ್ಲೀಟ್ ಸ್ಟ್ರಕ್ಚರ್, ಬಾಂಡ್ ಲೈನ್ ಸ್ಟ್ರಕ್ಚರ್. ಈಗ ನಾವು ಬರೀತಿರೋದೇನಿದು, ಕಂಪ್ಲೀಟ್ ಸ್ಟ್ರಕ್ಚರ್ನ ಬರೀತಿದ್ವಿ. ಸಿಗ್ಮಾ ಬಾಂಡನ್ನು ಕೌಂಟ್ ಮಾಡಿ, ನಥಿಂಗ್ ಬಟ್ ಸಿಂಗಲ್ ಬಾಂಡ್ ನೋಡಿ, 1 2 3 4 5 6 7 8 9 10. ಸೊ ದ ರೈಟ್ ಆನ್ಸರ್ ಈಸ್ ವಾಟ್, 10. ಕ್ಲಿಯರ್ ಇದೆ. ಸೊ this is the best method for the calculating sigma bonds. Number of sigma bonds na ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ಮೆಥಡ್, ದಟ್ ಇಸ್ ವಾಟ್, ಟೋಟಲ್ ನಂಬರ್ ಆಫ್ ಕಾರ್ಬನ್ -1 ಪ್ಲಸ್ ಟೋಟಲ್ ನಂಬರ್ ಆಫ್ ಅದರ್ ಎಲಿಮೆಂಟ್ಸ್. ಇದನ್ನು 2 ಮೆಥಡಲ್ಲೂ ಮಾಡ್ತಾರೆ. ಟೋಟಲ್ ನಂಬರ್ ಆಫ್ ಕಾರ್ಬನ್ ಪ್ಲಸ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ -1 ಅಂತಲೂ ಮಾಡ್ತಾರೆ. ಸೊ ಈ ಮೆಥಡ್, ಈ ಫಾರ್ಮುಲಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಕರೆಕ್ಟಾಗಿ ಸಿಗೋದಿಲ್ಲ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, P4O10 ಈ ಥರ ಕಾಂಪೌಂಡ್ ಮಾಲಿಕ್ಯೂಲ್ಸ್ಗಳನ್ನು ಏನು ಮಾಡಬೇಕು ನಾವು, ಅದರ ಸ್ಟ್ರಕ್ಚರ್ಸ್ಗಳನ್ನು ನೀಟಾಗಿ ಕಲ್ತ್ಕೊಂಡಿರ್ಬೇಕು. ನೋಡಿ, ಇಲ್ಲಿ P4 ಕೊಟ್ಟಿದ್ದಾರೆ, P4 ಆ್ಯಂಡ್ O10 ಕೊಟ್ಟಿದ್ದಾರೆ. ಸೊ ಅದು ಟೆಟ್ರಾಹೈಡ್ರಲ್ ಮಾಲಿಕ್ಯೂಲ್ ನೇಚರ್ನ P ಸುತ್ತ 4 ಆಕ್ಸಿಜನ್ಸ್ಗಳು ಸರೌಂಡ್ ಆಗಿರುತ್ತೆ. ಅದ್ರ ಸ್ಟ್ರಕ್ಚರ್ಸ್ನ ನಾನು ಬರಿತಾ ಹೋಗ್ತೀನಿ. ಸೊ ಇದ್ರ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಸೊ ಯಾವುದೇ ಮಾಲಿಕ್ಯೂಲ್ ಕೊಡಲಿ ನಿಮಗೆ, ಆ ಮಾಲಿಕ್ಯೂಲ್ಸ್ಗಳನ್ನು ಫೈಂಡ್ ಔಟ್ ಮಾಡೋವಂಥದ್ದು ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, CH3 single bond, CH2 single bond, CH single bond, CH3 single bond, OH, or otherwise let it be CH, aldehyde group ಅಂತ ಹಾಕೊಳ್ಳಿ. ಸೊ ಇಲ್ಲಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ. ಸೊ ಒಂದು 2 ಸೆಕೆಂಡ್ ಆನ್ಸರ್ ಮಾಡ್ಬೋದಾ ನೀವು? ಓಕೆ, ಎಷ್ಟು ಬರ್ಬೋದು? ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ? 1 2 3 4 5. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಇಲ್ಲಿ? 5 ಕಾರ್ಬನ್ ಆಟಮ್ಸ್ ಇದೆ. 5 ಕಾರ್ಬನ್ ಆಟಮ್ಸ್ -1 ನಥಿಂಗ್ ಬಟ್ 4 ಪ್ಲಸ್ ಅದರ್ ಎಲಿಮೆಂಟ್ಸ್ ಎಷ್ಟಿದೆ ನೋಡಿ, 3 + 2 5 5 + 3 8 8 + 1 9 9 + 1 10 10 + 1 11. ಸೊ 11 ಅದರ್ ಎಲಿಮೆಂಟ್ಸ್ ಇದೆ. ಟೋಟಲ್ ಸಿಗ್ಮಾ ಬಾಂಡ್ ಶುಡ್ ಬಿ 15. ಎಷ್ಟು ಬರಬೇಕು ಟೋಟಲ್ ಸಿಗ್ಮಾ ಬಾಂಡ್ಸ್? 15 ಸಿಗ್ಮಾ ಬಾಂಡ್ಸ್ ಬರಬೇಕು. ಒಂದ್ಸಲ ಮಾಲಿಕ್ಯೂಲ್ಸ್ನ ನೀಟಾಗಿ ಬಿಡ್ಸ್ ಬರೆದ್ರೆ, ನಾವು ಲುಕ್ ಅಟ್ ಹಿಯರ್, CH3 CH2 ಸಿಂಗಲ್ ಬಾಂಡ್ CH single bond, C single bond, that is CH3 group, then C single bond H, and it should be double bond O. Clear? ನಿಮಗೆ ಗೊತ್ತಿದೆ ಅನ್ಕೋತೀನಿ. This is what aldehyde group. ಇದನ್ನು ನಾವೇನಂತ ಕರಿತೀವಿ? aldehyde. ಅದು ಬಿಡ್ಸ್ ಬರೆದಾಗ ಈ ಥರ C double bond O and single bond H ಅಂತ ಆಗಿರುತ್ತೆ. Now count the number of sigma bonds. 1 2 3 4 5 6 7 8 9 10 11 12 13 14 15. Clear ಇದೆ? ಸೊ ಟೋಟಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಎಷ್ಟು ಬರುತ್ತೆ? 15 ಸಿಗ್ಮಾ ಬಾಂಡ್ಸ್. ಫಾರ್ಮುಲಕ್ಕೆ ಇದು ಕ್ಲಿಯರ್ ಆಗಿ ಅಪ್ಲೈ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. 1 2 3 4 5 ಕಾರ್ಬನ್ ಆಟಮ್ಸ್ ಇದೆ. 5 - 1 ನಥಿಂಗ್ ಬಟ್ 4. ಅದರ್ ಎಲಿಮೆಂಟ್ಸ್ ಚೆಕ್ ಮಾಡಿ. 3 + 2 5 ಇದೆ. 5 + 3 8 9 10 11. ಸೊ 11 ಆ್ಯಡ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ಸಿಗೋದೆಷ್ಟು? 15. ದಟ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಇದೆ? ಸೊ ತುಂಬ ಈಸಿ. ಈ ಥರ ಟ್ರಿಕ್ಸ್ಗಳು ಇನ್ನೂ ತುಂಬ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ನಾವು
ಕೊಟ್ಟಿರುವಂಥ ಕ್ವಶನಿಗೆ ಆನ್ಸರ್ ನೋಡೋಣ. ದಟ್ ಈಸ್ ಸಿಗ್ಮಾ ಬಾಂಡ್ಸ್, ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಮಾಲಿಕ್ಯೂಲ್ P4 ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ. ದಟ್ ಈಸ್ P ಡಬಲ್ ಬಾಂಡ್ O. ಓಕೆ, ಸಿಂಗಲ್ ಬಾಂಡ್ O, ಸಿಂಗಲ್ ಬಾಂಡ್ O, ಆ್ಯಂಡ್ ದೆನ್ ಇಟ್ ಶುಡ್ ಬಿ O, ದೆನ್ ಇಲ್ಲೊಂದು P ಹಾಕಿ. ಕ್ಲಿಯರ್ ಇದೆ? ಸೊ ದೆನ್ ಇಲ್ಲಿಂದ ಮತ್ತೇನು ಮಾಡಬೇಕು? P. Now here double bond O and double bond O, then here single bond O and here single bond O. Clear ಇದೆ? So total 1P, 2P, 3P. ಫೈನಲ್ ಆಗಿ ಒಂದು P ಸಿಗಬೇಕು, ದಟ್ ಈಸ್ P. ಕ್ಲಿಯರ್? ಸೊ ಹಿಯರ್ ಬಾಂಡ್ ಬರುತ್ತೆ, ಇಲ್ಲಿ ಮತ್ತೆ ಡಬಲ್ ಬಾಂಡ್ O ಇದೆ. ಕ್ಲಿಯರ್ ಇದೆ? ನಾವು ಲುಕ್ ಅಟ್ ದ count the oxygen 1 2 3 4 5 6 7 8 9. ಹಾಗಾದ್ರೆ ಒಂದು ಆಕ್ಸಿಜನ್ ಮಿಸ್ ಆಗಿದೆ ಅಲ್ವಾ? ಸೊ ದಟ್ ಆಕ್ಸಿಜನ್ ಈಸ್ ಆಕ್ಸಿಜನ್. ಯಾಕೆ ನಾನು ಇದನ್ನು ಬರದೆ ಇಲ್ಲಿ ಅಂತಂದರೆ, ಜಸ್ಟ್ ಕೌಂಟ್ ದ ಟೋಟಲ್ ವೇಲೆನ್ಸಿ ಆಫ್ ಪಾಸ್ಪರಸ್ನ ಕೌಂಟ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ವಾಟ್? ಟೋಟಲ್ 15 ಗ್ರೂಪ್. Phosphorus belongs to 15 group elements. 15 group elements ಅಂತ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ನಾನ್ ಪಾಲಿಸಿ ಅಕೌಂಟ್ಸ್ ಇನ್ SBI ಅಂತ ಕರಿತೀವಿ. 15 ಗ್ರೂಪ್ ಎಲಿಮೆಂಟ್ಸ್ಗಳಿಗೆ ನೆನ್ಪಿಟ್ಕೊಳ್ಳೋಕ್ಕೆ ನಾನ್ ಪಾಲಿಸಿ ಅಕೌಂಟ್ಸ್ ಇನ್ SBI ಅಂತ ಶಾರ್ಟ್ಕಟ್ ನೆನ್ಪಿಟ್ಕೊಳ್ಲಿಕ್ಕೆ ಕ್ಲೂ. ಸೊ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಆ್ಯಂಡ್ ದೆನ್ ಬಿಸ್ಮತ್. ಕ್ಲಿಯರ್ ಇದೆ? ಸೊ ನಾವು C ಡಬಲ್ ಬಾಂಡ್ 2 3 4 5 ಫಾಸ್ಫರಸ್. ಕ್ಲಿಯರ್ ಇದೆ? ನೆಕ್ಸ್ಟ್ ಹಿಯರ್ 1 2 3 4 5 ಕ್ಲಿಯರ್, 1 2 3 4 5 ಕ್ಲಿಯರ್, ದೆನ್ ಹಿಯರ್ 2 + 3 5. Now count the oxygen 1 2 3 4 5 6 7 8 9 10. That is what? 10 1 2 3 4 total 4 phosphorus ಇದೆ. Now count the sigma atoms, sigma bonds. So 1 2 3, okay, 4 5 6 7. Let it be 1 2 3 4 5 6 7 8 9 10 11 12 13, then this is 14 and this is 15 and this is 16. ಎಲ್ಲರೂ ಮಿಸ್ ಮಾಡಿದ್ದೇವೆ ನೋಡಿ? ಯಾವ ನಂಬರ್ ಮಿಸ್ ಮಾಡಿಲ್ಲ? ಹಾಗಾದರೆ ಟೋಟಲ್ ಸಿಗ್ಮಾ ಬಾಂಡ್ಸ್ ಇನ್ P4O10 ಈಸ್ the right answer is option D, that is 16. ಕ್ಲಿಯರ್? ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಚೂರು ಟೈಮ್ ತೊಗೊಂಡಿದ್ದೀನಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಬಟ್ ನೀವೇನು ಮಾಡಬೇಕು ಅಂದರೆ ಈ ಥರ ಕಾಂಪ್ಲಿಕೇಟೆಡ್ ಮಾಲಿಕ್ಯೂಲ್ಸ್ಗಳನ್ನು ಹುಡುಕಿ ಅವುಗಳ ಸ್ಟ್ರಕ್ಚರ್ಸನ್ನು ಕಲಿಬೇಕಾಗತ್ತೆ. ಸೊ ಫರ್ದರ್ ಶಾರ್ಟ್ಕಟ್ಸ್ಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಈ ಥರ ಮಾಲಿಕ್ಯೂಲ್ನ ಬಂದಾಗ ಈ ಥರ ಕಂಪ್ಲೀಟ್ ಸ್ಟ್ರಕ್ಚರ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, this CC single bond distance is 1.54 Armstrong. So CC single bond na distance ಎಷ್ಟು ಹೇಳಿದ್ದಾರೆ? 1.54 Armstrong. ಸೊ ನಿಮಗೆ ಈ ಥರ ವ್ಯಾಲ್ಯೂಸ್ ಕೊಟ್ಟಾಗ ನಿಮ್ಮ ತಲೆಯಲ್ಲಿ ನೆನ್ಪಿಟ್ಕೋಬೇಕು, CC ನಥಿಂಗ್ ಬಟ್ ದಿಸ್ ಇಸ್ ವಾಟ್? ಆಲ್ಕೇನ್ ನಥಿಂಗ್ ಬಟ್ ದಿಸ್ ಇಸ್ sp3 hybridized molecule. sp3 hybridized molecule nothing but 109 degree 28 minute is its bond angle, nothing but theta. ಥೀಟಾ ಎಷ್ಟಾಗಿರುತ್ತೆ? 109 ಡಿಗ್ರಿ 28 ಮಿನಿಟ್ಸ್, ನಥಿಂಗ್ ಬಟ್ ಥೀಟಾ ಅಂತ ಕರಿತೀವಿ, ಬಾಂಡ್ ಆಂಗಲ್ ಅಂತ ಕರಿತೀವಿ. ನಾವು ಲುಕ್ ಎಟ್ ದ ಕ್ವಶನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟರ್ಮಿನಲ್ ಕಾರ್ಬನ್ಸ್ ಇನ್ ಪ್ರೋಪೇನ್? ಪ್ರೋಪೇನ್ ನಥಿಂಗ್ ಬಟ್ ವಾಟ್? CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH3. ಓಕೆ, ಈ ಪ್ರೋಪೇನಲ್ಲಿ ಇರುವಂಥ ಟರ್ಮಿನಲ್ 1 2 3. ಸೊ ಇಲ್ಲಿ ದಿಸ್ ವಿಲ್ ಬಿ ವಾಟ್? ಮಿಡ್ಲ್ ಕಾರ್ಬನ್ ಆ್ಯಂಡ್ ದಿಸ್ ಟು ಆರ್ ಟರ್ಮಿನಲ್. ಈ ಟರ್ಮಿನಲ್ ಕಾರ್ಬನ್ ಆಟಮ್ಸ್ಗಳಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅಸ್ಯೂಮ್ ದಟ್, ಮತ್ತೆ ಕ್ವಶನ್ ಕಂಟಿನ್ಯೂ ಮಾಡಿದ್ದಾರೆ, ಅಸ್ಯೂಮ್ ದಟ್ ದ 4 bonds of any carbon atom, the 4 bonds of any carbon atom are pointed towards the corners of a regular tetrahedron. Remember one thing, regular tetrahedron nothing but it should be sp3 ಹೈಬ್ರಿಡೈಸೇಷನ್. ಕ್ಲಿಯರ್? ಹಾಗಾದರೆ ಈ ಮಾಲಿಕ್ಯೂಲ್ಸ್ಗಳನ್ನು ನಾವು ಹೇಗೆ ಸಾಲ್ವ್ ಮಾಡೋದು? ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು? ಡಿಯರ್ ಸ್ಟೂಡೆಂಟ್ಸ್, ತುಂಬ ಈಸಿ ಇದೆ, ಬಟ್ ಇಲ್ಲಿ ನಾವು ಚೂರು ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ನಾವು ಐಡಿಯಾ ಕೊಡಬೇಕಾಗತ್ತೆ. ನಾವು ಲುಕ್ ಅಟ್ ಹಿಯರ್, ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್
M and this is B. Let M and B are terminal carbon atoms, the propane molecule. Clear? And A is the center carbon atom. A is what? Center carbon atom. This is center carbon atom and total carbon atoms. And then O should be the point. So right angle triangle agirutte nimge adra idea irutte ankotini. So this is what 90 degree irutte, and then this is what theta by 2. So and this is what theta by 2. To triangle theta by 2. This is what A. Clear? MBA. A is the center carbon atom and M and B is the terminal carbon atom ಆಗಿರುತ್ತೆ. So MB is equal to 2MO. MB is equal to what? 2MO. ನೋಡಿ MB is equal to what? 2MO. ಕರೆಕ್ಟ್ ಅಲ್ವಾ? ಸೊ 2MO 1MO and 1MO ಅಂತ ಮಾಡಿದ್ರೆ ನಾವು ಕಂಪ್ಲೀಟ್ MB ನಮಗೆ ವ್ಯಾಲ್ಯೂ ಸಿಗುತ್ತೆ, ಅದಕ್ಕೆ 2MO ಅಂತ ಬರೆದಿದ್ದೀವಿ. ದೆನ್ ಬಟ್ ಇಲ್ಲೇನಾಗಿರುತ್ತೆ ಅಂತಂದರೆ ಅಡ್ಜಸೆಂಟ್ ಆ್ಯಂಡ್ ಹೈಪೋಟೆನಸ್. ನಿಮಗೆ ಗೊತ್ತಿದೆ ಸೈನ್ ಥೀಟಾ ನಥಿಂಗ್ ಬಟ್ ವಾಟ್? ಅಡ್ಜಸೆಂಟ್ ಆ್ಯಂಡ್ ಹೈಪೋಟೆನಸ್. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗಿರುತ್ತೆ. ಆ ಸೈನ್ ಥೀಟಾ ವ್ಯಾಲ್ಯೂನ ಬರ್ಕೋಬೇಕಾಗುತ್ತೆ. ದಟ್ ಈಸ್ ವಾಟ್ ದಿಸ್ ಬಿಕಮ್ ಬಟ್ MB is equal to 2MO become what? MO divided by MA. What is that? MO divided by MA. MO ಅಂದರೆ ಯಾವುದು? ಇದು. And MA ಅಂದರೆ ಇದು. That is what? Adjacent divided by hypotenuse. So that is what sin theta. Sin theta by 2. That is what sin theta by 2. Correct ಅಲ್ವಾ? Sin theta by 2. So sin theta by 2 nothing but theta ಎಷ್ಟು ಕೊಟ್ಟಿದ್ದೀವಿ? That is 109 degree 28 minute. So ನಾನು ಇಲ್ಲೇ ಬರಿತೀನಿ ಡಯಾಗ್ರಾಮ್. ಸೊ ಇಲ್ಲಿ ಆನ್ಸರ್ ಬರಿತೀನಿ, ಕಾಣುತ್ತಂತ ಅನ್ಕೊತೀನಿ. ಸೊ ನಾವು ಲುಕ್ ಇಟ್ ಹಿಯರ್. ಸೊ ಸೈನ್ 109 degree 28 minute divided by 2. Okay, that will become what? Final answer ಎಷ್ಟು ಬರುತ್ತೆ? ಸೊ 210 ಇದೆ, 109.28 ಇದೆ. It becomes what? 54. ಕರೆಕ್ಟ್ ಅಲ್ವಾ? 2 5s 10 ಆಗಿರುತ್ತೆ. ಆ್ಯಂಡ್ ದೆನ್ 54 ಪಾಯಿಂಟ್ ಸಮಥಿಂಗ್ ಎಷ್ಟು ಬರುತ್ತೆ? 54 ಡಿಗ್ರಿ 44 ಮಿನಿಟ್. 54 ಡಿಗ್ರಿ 44 ಮಿನಿಟ್ ಬರುತ್ತೆ. ಕ್ಲಿಯರ್ ಇದೆ? ಸೊ ನಾವು ಒಂದ್ಸಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ನಾನು ಆ ಮಾಲಿಕ್ಯೂಲ್ನ ಏನು ಮಾಡ್ಕೊಂಡಿದ್ದೀನಿ? 3 ಫಾರ್ಮಲ್ಲಿ ಮಾಡ್ಕೊಂಡಿದ್ದೀನಿ. 2M ಆ್ಯಂಡ್ ಬಿನ ಟರ್ಮಿನಲ್ ಕಾರ್ಬನ್ ಆಟಮ್ ತೊಗೊಂಡಿದ್ದೀನಿ ಆ್ಯಂಡ್ ಎನ ಸೆಂಟರ್ ಕಾರ್ಬನ್ ಆಟಮ್ ಅಂತ ತೊಗೊಂಡಿದ್ದೀನಿ. ಸೊ ಇದು ಐಸೋಸೆಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ ಮ್ಯಾಥ್ಸಲ್ಲಿ. ಆ ಟ್ರಯಾಂಗಲಲ್ಲಿ ಸೊ ಎಮ್ ಮತ್ತು ಓ ಪಾಯಿಂಟ್ ಏನಿದೆ, ಈ ಮಿಡ್ಲ್ ಪಾಯಿಂಟ್ ಇವೆರಡನ್ನ ಬಾಂಡ್ ಲೆಂತ್ ಅನ್ನು ಹೇಳುವಂಥದ್ದಾಗಿರುತ್ತೆ. ಸೊ MB is equal to 2MO ಆಗಿರುತ್ತೆ. MB is equal to 2MO ಆಗಿರುತ್ತೆ. ಬಟ್ MO divided by MA nothing but adjacent by hypotenuse nothing but sin theta by 2 ಕೊಟ್ಟಿರುವಂಥ ವ್ಯಾಲ್ಯೂ ಏನಾಗಿರುತ್ತೆ? 109 degree 28 minute. That is the bond angle of sp3 hybridized molecule nothing but ಇಲ್ಲಿ ಕೊಟ್ಟಿರೋದು propane. That is final answer ಎಷ್ಟು ಬರುತ್ತೆ? 54 degree 44 minute ಬರುತ್ತೆ. ನೋಡಿ MO is equal to MA into sin theta ವ್ಯಾಲ್ಯೂ ಎಷ್ಟಿದೆ? ಅದು 54 degree 44 minute. Now it becomes what? MA ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ರು ಇಲ್ಲಿ? 1.54 ಆಮ್ಸ್ಟ್ರಾಂಗ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1.54 ಆಮ್ಸ್ಟ್ರಾಂಗ್ ಕೊಟ್ಟಿದ್ದಾರೆ. ದಟ್ ಈಸ್ 1.54 ಆಮ್ಸ್ಟ್ರಾಂಗ್ ಇಂಟು 54 ಪಾಯಿಂಟ್. ಸೊ ಸೈನ್ 54 ಡಿಗ್ರಿ 44 ಮಿನಿಟ್ಸ್ ಅಂದರೆ ನಥಿಂಗ್ ಬಟ್ that is 0.82. That is final answer 1.8. ಎಷ್ಟು ಬರುತ್ತೆ? 1.8 6 2 6 1.26 ಆಮ್ಸ್ಟ್ರಾಂಗ್ ಬರುತ್ತೆ. 1.26 ಆಮ್ಸ್ಟ್ರಾಂಗ್. ಬಟ್ ರಿಮೆಂಬರ್ ಒನ್ ಥಿಂಗ್, ನಾವು ಇಲ್ಲಿ ಬರೆದಿದ್ದೀವಿ ಏನು? MB is equal to 2MO. MB is equal to 2MO ನಥಿಂಗ್ ಬಟ್ ನಾವು ಈಗ ಒಂದು MO ಫೈಂಡ್ ಔಟ್ ಮಾಡಿರೋದ್ರಿಂದ MB is equal to 2MO ನಥಿಂಗ್ ಬಟ್ 2 into 1.26 ಆಮ್ಸ್ಟ್ರಾಂಗ್ ಅನ್ನು ಫೈನಲ್ ಮಾಡಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2.52 ಆಮ್ಸ್ಟ್ರಾಂಗ್.
2.52 ಆಮ್ಸ್ಟ್ರಾಂಗ್, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಆನ್ಸರ್ ಮಾಡೋದು ಹೇಗಿರಬೇಕು ಅಂತಂದರೆ, ಸೊ ಪ್ರಾಬ್ಲಮ್ಸ್ಗಳನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡೋವಂಥದ್ದು ಗೊತ್ತಿರಬೇಕು. ಅಂದರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಪೀಡಪ್ ಮಾಡೋವಂಥದ್ದು ಗೊತ್ತಿರಬೇಕು. ನೋಡಿ, ಈ ಕ್ವಶನ್ಸು IIT ಲೆವೆಲ್, JEE ಮತ್ತು NEET ಲೆವೆಲ್, JEE ಅಡ್ವಾನ್ಸ್ ಲೆವೆಲಲ್ಲಿ ಕೇಳೋವಂಥ ಕ್ವಶನ್ಸ್. ಸಿಂಪಲ್ ಅನ್ಸುತ್ತೆ, ಬಾಂಡ್ ಲೆಂತ್ ಕ್ವಶನ್ಸ್ ಅಂತ ಸಿಂಪಲ್ ಅನ್ಸುತ್ತೆ, ಬಟ್ ಇಟ್ ಈಸ್ ಕ್ವೈಟ್ ಸ್ಟ್ಯಾಂಡರ್ಡ್ ದೆನ್ ಅದರ್ ಎಕ್ಸಾಮಿನೇಷನ್ಸ್, ಅದರ್ ಕ್ವಶನ್ಸ್ ಅಂತ ಕಂಪೇರ್ ಮಾಡಿದ್ರೆ ಬಾಂಡ್ ಲೆಂತಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾದರೆ ಇನ್ನೊಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಕೊಟ್ಟಿರೋಂಥ ಮಾಲಿಕ್ಯೂಲ್ ನಾವೇನಂತ ಮಾಡ್ಕೋತೀವಿ, ಎರಡು ಮಾಲಿಕ್ಯೂಲ್ನ ಟರ್ಮಿನಲ್ ಅಂತ ಅನ್ಕೋತೀವಿ, ಒಂದು ಸೆಂಟ್ರಲ್ ಅಂತ ಅನ್ಕೋತೀವಿ. ಕಾರ್ಬನ್ ಆಟಮ್ಸ್ನ ಪ್ರೋಪೇನ್ ಕೇಳಿರೋದು, ಬ್ಯೂಟೇನ್ ಕೇಳಿದ್ರೆ 4 ಬರುತ್ತೆ, ಪೆಂಟೇನ್ ಕೇಳಿದ್ರೆ 5 ಇರುತ್ತೆ, ಆ ಥರ. ಸೊ ಕಂಪ್ಲೀಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ನಿಮಗೆ ಫೈನಲಾಗಿ ಗೊತ್ತಿರುತ್ತೆ. ಸೊ ನಾನು ಏನು ಮಾಡಿದ್ದೀನಿ ಇಲ್ಲಿ, MB = 2MO, ನಥಿಂಗ್ ಬಟ್ MO ಡಿವೈಡೆಡ್ ಬೈ MA, ನಥಿಂಗ್ ಬಟ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ನಥಿಂಗ್ ಬಟ್ ಸೈನ್ ಥೀಟಾಗಿ ನಾವು ಯೂಸ್ ಮಾಡುವಂಥ ಇದು ಸೈನ್ θ/2, ಬಿಕಾಸ್ ಇಲ್ಲಿ θ/2 ಅಂತ ಇರೋದ್ರಿಂದ θ/2 ತಗೋತೀವಿ. ಅಲ್ಲಿ ಬಾಂಡ್ ಆ್ಯಂಗಲ್ ಎಷ್ಟಿದೆ, 109 ಡಿಗ್ರಿ 28 ಮಿನಿಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ sp3 ಹೈಬ್ರಿಡೇಷನ್ಗೆ 109 ಡಿಗ್ರಿ 28 ಮಿನಿಟ್ ಅಂತಲೂ ಯೂಸ್ ಮಾಡ್ತಾರೆ, ಆರ್ 109.5 ಡಿಗ್ರಿ ಅಂತಲೂ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇರಲಿ. ಸೊ ಈ ಕ್ವಶನ್ಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್, ಆ ಕಾರಣಕ್ಕೆ ಚೂರು ಇನ್ಫಾರ್ಮೇಷನ್ಸ್ ನಿಧಾನವಾಗಿ ಹೇಳ್ತಾ ಹೋಗಿದ್ದೀನಿ. ಬಟ್ ಎಕ್ಸಾಮಲ್ಲೂ ನೀವು ಕೂಡ ಈ ಥರ ಇರಬಾರ್ದು, ವರ್ಕ್ ಚೂರು ಸ್ಪೀಡಪ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.